ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟನಹಳ್ಳಿ ಗ್ರಾಮದ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಟ್ಟನಹಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ತಟ್ಟನಹಳ್ಳಿ ಸರ್ಕಾರಿ ಶಾಲೆ ಸೇರಿದಂತೆ ಮಾಯಸಂದ್ರ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಶಾಲೆಗಳ ಸುಮಾರು 150 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪೂರ್ಣ ಪ್ರಮಾಣದ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಹಾಗೆಯೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಯಿತು ಮತ್ತು ಸುಮಾರು 81 ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಇನ್ನು ವಿಶೇಷವಾಗಿ 5ನೇ ತರಗತಿ, 7ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ತಟ್ಟನಹಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಪ್ರತಿಭಾ ಪುರಸ್ಕಾರ ವಿತರಣೆ ಕಾರ್ಯಕ್ರಮಕ್ಕೆ ಶಿಕ್ಷಣ ತಜ್ಞ ಜಿ ಮುನಿರಾಜುರವರು ಮತ್ತು ಆಸರೆ ಫೌಂಡೇಶನ್ ಅಧ್ಯಕ್ಷರಾದ ಆರ್ ಕೃಷ್ಣರಾಜು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ ಮೂರ್ತಿರವರು ಮತ್ತು ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ತಟ್ಟನಹಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ತಟ್ಟನಹಳ್ಳಿ ಕೃಷ್ಣಾರೆಡ್ಡಿರವರು ಮಾತನಾಡಿ, ಬಡತನದಿಂದ ಯಾವ ಮಗುವೂ ಕೂಡ ಶಿಕ್ಷಣದಿಂದ ವಂಚಿತವಾಗಬಾರದು, ಹಾಗೆಯೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಿಸಬೇಕು ಎಂಬುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಟ್ಟನಹಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಾಯಸಂದ್ರ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಶಾಲೆಗಳ ಸುಮಾರು 150 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪೂರ್ಣ ಪ್ರಮಾಣದ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿದ್ದು, ಜೊತೆಗೆ 81 ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ಎಂದರು. ಪ್ರತಿಯೊಬ್ಬರೂ ಸಹ ತಮ್ಮ ಕೈಲಾದ ಮಟ್ಟಿಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಿರ್ಜಾ ಇಸ್ಮಾಯಿಲ್ ಮೊಮ್ಮಗ ಕಲೀಲಿರವರು, ನ್ಯೂ ಫೀಲ್ಡ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಜನರಲ್ ಮ್ಯಾನೇಜರ್ ಡಿಕೆ ಮಂಜುನಾಥ್, ತಟ್ಟನಹಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ನ ಬಿಎಸ್ ನೀಲಕಂಠಯ್ಯ, ಹರೀಶ್ ರೆಡ್ಡಿ, ತಟ್ಟನಹಳ್ಳಿ ಬೈರೇಗೌಡರು, ರಾಮಚಂದ್ರಪ್ಪ, ಸಂಪತ್, ಎಂ ರಮೇಶ್, ನವೀನ್ ಕುಮಾರ್, ಟಿವಿ ವೇಣುಗೋಪಾಲ್, ಶಿಕ್ಷಕರಾದ ಮುನಿತಾಯಮ್ಮ, ಶಾಲೆಯ ಶಿಕ್ಷಕಿಯರು, ಆಸರೆ ಫೌಂಡೇಶನ್ ಮತ್ತು ಆರ್ಟ್ ಆಫ್ ಲಿವಿಂಗ್ನ ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ವ್ಯಕ್ತಿತ್ವ ಅಭಿವೃದ್ಧಿ ತರಬೇತುದಾರರು ಮತ್ತು ಬರಹಗಾರರು ಅಲ್ಲದೆ ಸಮಾಜೀಯ ಕಳಕಳಿಯುಳ್ಳವರಾದಂಥ ಶ್ರೀ ಜಿ ಮುನಿರಾಜು ಸರ್, GMR ಸರ್ ಅವರು ಬಂದಿದ್ದಾರೆ. ಶ್ರೀ ಮುನಿರಾಜು ಸರ್ ಅವರೇ, ನನ್ನ ಆಧ್ಯಾತ್ಮ ಗುರುಗಳು
ಆಧ್ಯಾತ್ಮಿಕ ಉಪನ್ಯಾಸಕರು, ಆಸರೆ ಫೌಂಡೇಶನ್ನ ಅಧ್ಯಕ್ಷರಾದಂಥ ಕೃಷ್ಣರಾಜ್ ಸರ್ ಅವರೇ, ನಿವೃತ್ತ ಮುಖ್ಯ ಶಿಕ್ಷಕರು, ಪ್ರಸ್ತುತವಾಗಿ ಶ್ರೀ ರಾಮಚಂದ್ರ ಮಿಷನ್ ಧ್ಯಾನ ಕೇಂದ್ರದಲ್ಲಿ ಪ್ರಶಿಕ್ಷಕರಾಗಿರುವ ಶ್ರೀ ಶ್ರೀನಿವಾಸ ಮೂರ್ತಿ ಸರ್ ಅವರೇ, ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಅತ್ಯುನ್ನತ ಹುದ್ದೆಗಳನ್ನು ನಿರ್ವಹಿಸಿ ನಿವೃತ್ತಿ ಹೊಂದಿರುವ ನಾರಾಯಣಗೌಡ ಸರ್ ಅವರೇ, ಈ ಊರಿನ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದ ಬೈರೇಗೌಡರೇ, ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿರುವ ನ್ಯೂಫೀಲ್ಡ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ನ ಡಿ.ಕೆ. ಮಂಜುನಾಥ್ ಸರ್ ಅವರೇ, ಹಾಗೆಯೇ ನಮ್ಮ ಆಶ್ರಯ ಫೌಂಡೇಶನ್ನ ಉಪಾಧ್ಯಕ್ಷರಾಗಿರುವ ಶ್ರೀ ಬಿ.ಎಸ್. ನೀಲಕಂಠಯ್ಯ ಸರ್ ಅವರೇ, ರೇಖಿ ಮೇಡಮ್ ಅವರೇ, ಎಲ್ಲ ಗ್ರಾಮಸ್ಥರೇ, ಆಶ್ರಯ ಫೌಂಡೇಶನ್ನ ಪದಾಧಿಕಾರಿಗಳೇ, ಸದಸ್ಯರೇ, ತಕ್ನಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ನ ಎಲ್ಲ ಸದಸ್ಯರೇ, ಆರ್ಟ್ ಆಫ್ ಲಿವಿಂಗ್ನ ಸದಸ್ಯರೇ, ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಬಂಧುಗಳೇ, 2015ರಿಂದ ಆಶ್ರಯ ಫೌಂಡೇಶನ್ನ ಮುಖಾಂತರ ನಾವು ಈ ರೀತಿಯಾದ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದೇವೆ. ಮುಂದುವರಿದು 2019ರ ವೇಳೆಗೆ ನಮ್ಮೂರ ಶಾಲೆ 3 ವಿದ್ಯಾರ್ಥಿಗಳ ಶಾಲೆಯಾಗಿ ಮುಚ್ಚುವಂಥ ಸ್ಥಿತಿಯನ್ನು ತಲುಪಿದ ಪಕ್ಷದಲ್ಲಿ ನಾವು ತಕ್ನಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ ಎಂಬ ಟ್ರಸ್ಟನ್ನು ಉದ್ಘಾಟನೆ ಮಾಡಿ, ಆ ಉದ್ಘಾಟನೆ ಭಾಷಣದಲ್ಲಿ ನಾವೇನೆಲ್ಲ ಆಶ್ವಾಸನೆಗಳು ಕೊಟ್ಟಿದ್ದೆವು ಅದೆಲ್ಲ ನಿರ್ವಹಿಸ್ತಾ ಬಂದ ಕಾರಣ ಇಂದು ನಮ್ಮೂರಿನ ಶಾಲೆ 41 ವಿದ್ಯಾರ್ಥಿಗಳು ಉತ್ತಮವಾದ ವ್ಯಾಸಂಗ ಮಾಡುವ ಶಾಲೆಯಾಗಿ ಪರಿವರ್ತನೆ ಆಗಿದೆ. ಎಲ್ಲರೂ ಸಂತೋಷ ಸಂತದ ಪಡಬೇಕಾದಂಥ ವಿಚಾರವಾಗಿದೆ ಬಂಧುಗಳು. ಇದು ನಮ್ಮೂರ ಶಾಲೆಗೆ ಮಾತ್ರ ನಾವು ಸಹಾಯ ಸಹಕಾರ ಮಾಡಿದ್ರೆ ಸಾಲದು, ಬೇರೆ ಸರ್ಕಾರಿ ಶಾಲೆಗಳಿಗೂ ನಾವು ಸಹಾಯ ಹಸ್ತ ಚಾಚಬೇಕು ಅನ್ನುವ ಒಂದು ಕಾರಣದಿಂದ 3 ವರ್ಷಗಳ ಹಿಂದೆ 10 ವಿದ್ಯಾರ್ಥಿಗಳಿಗೆ ನೆರವು ನೀಡಲು ಪ್ರಾರಂಭ ಮಾಡಿ ಇಂದು 150 ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದ ಕಲಿಕಾ ಸಾಮಗ್ರಿಗಳು, 81 ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, 5, 7 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದೇವೆ. ಬಂಧುಗಳೇ, ನಿಮ್ಮೆಲ್ಲ ಗೊತ್ತಿರುವ ಹಾಗೆ ನಮ್ಮಲ್ಲಿ 3 ವಿಧವಾದ ವ್ಯಕ್ತಿಗಳಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ, ಮತ್ತೊಂದು ಸಲ ನಾನು ಜ್ಞಾಪಕ ಮಾಡ್ತಾ ಇದ್ದೇನೆ. ಒಂದು ನೊಣ, ಮತ್ತೊಂದು ಇರುವೆ, ಇನ್ನೊಂದು ಜೇನು ನೊಣ. ಈ ಇರುವೆಯ ಕೆಲಸ ನೊಣದ ಕೆಲಸ ಏನಂತ ಹೇಳಿದ್ರೆ, ಏಸಿಗೆ ಮೇಲೆ ಕುಳಿತು ತಾನು ಹಾಳಾಗೋದಲ್ಲದೆ ಪರರನ್ನು ಹಾಳು ಮಾಡೋದು. ಇರುವೆ ರೀತಿಯ ಜನ ಅವರು ಬೇರೆ ಏನನ್ನೂ ನೋಡುವುದಿಲ್ಲ. ನಾನಾಯಿತು, ನನ್ನ ಮನೆ ಆಯಿತು, ಬೇರೆ ಬಿಟ್ಟು ಏನು ಅದು ನೋಡೋದಿಲ್ಲ. ಅದು ಯಾರಿಗೂ ತೊಂದರೆಯೂ ಸಹ ಕೊಡೋದಿಲ್ಲ. ಅದು ಒಂದು ರೀತಿಯಲ್ಲಿ ಉತ್ತಮ. ಇನ್ನು ಜೇನುನೊಣ,
ಜೇನುನೊಣ ಅದು ಮಕರಂದವನ್ನು ಹೀರಿ ತಾನು ಉತ್ತಮವಾದ ರೀತಿಯಲ್ಲಿ ಬದುಕಿ ಜನರಿಗೂ ಸಹ ಅತ್ಯುತ್ತಮವಾದ ಒಂದು ಆಹಾರವನ್ನು ನೀಡುತ್ತಾ ಬರುತ್ತೆ. ಈ ಮೂರನೇ ರೀತಿಯ ಜೇನು ನೊಣದ ಥರ ವ್ಯಕ್ತಿಗಳು ನಮ್ಮ ಶಾಲೆಗೆ ಸಹಾಯ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರೆಲ್ಲರನ್ನು ನಾವು ಈ ಸಮಯದಲ್ಲಿ ನೆನೆಸಿ ಅವರಿಗೆ ಕೃತಜ್ಞತೆ ತಿಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಬಂಧುಗಳೇ. ನಾನು ಎಲ್ಲರ ಹೆಸರನ್ನು ಒಂದಾಗಿ ಹೇಳ್ತಾ ಹೋಗ್ತೇನೆ. ಕಡೆಯಲ್ಲಿ ಎಲ್ಲರಿಗೂ ಒಂದೇ ಸಲ ಜೋರಾದ ಚಪ್ಪಾಳೆಯ ಮುಖಾಂತರ ಫಲೇಶು ಕದಾಚನ, ನಿನ್ನ ಕೆಲಸವನ್ನು ನೀನು ಮಾಡು, ಫಲಗಳನ್ನು ನೀನು ಅಪೇಕ್ಷಿಸಬೇಡ ಎಂದು ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದಾಗೆ ನಮ್ಮ ಕೆಲಸಗಳನ್ನು ಟ್ರಸ್ಟ್ನ ಮುಖಾಂತರ ಶಿಸ್ತುಬದ್ಧವಾಗಿ ನಡೆಸ್ಕೊಳ್ತಾ ಹೋಗ್ತೇವೆ. ಊರಿನವರೆಲ್ಲರೂ ಸಹಕಾರ ಮಾಡ್ತಾರೆ. ನಮ್ಮೂರಿನಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣ ಆಗುತ್ತೆ ಅನ್ನುವ ಆಶಯದೊಂದಿಗೆ ನಾನೇನು ಉದ್ಘಾಟನೆ ಭಾಷಣದಲ್ಲಿ 3 ಜನ ವಿದ್ಯಾರ್ಥಿಗಳಿದ್ದಾಗ ಹೇಳಿದೆ, 3 ಜನ ವಿದ್ಯಾರ್ಥಿಗಳು 100 ಜನ ವಿದ್ಯಾರ್ಥಿಗಳಾಗ್ತಾರೆ ಅನ್ನುವ ಒಂದು ಮಾತನ್ನು ಹೇಳಿದೆ. ತಟ್ಟನಹಳ್ಳಿ ಗ್ರಾಮದಲ್ಲಿ ಸುಮಾರು 2015ರಿಂದ ಇಲ್ಲಿಯವರೆಗೂ ಸಾಂಗೋಪಾಂಗವಾಗಿ ವಿದ್ಯಾರ್ಥಿಗಳ ವಿದ್ಯೆಯ ಏಳಿಗೆಗೆ ಸಂಸ್ಕಾರವನ್ನು ರೂಪಿಸಲಿಕ್ಕೆ ಪೂರಕವಾದಂಥ ಇಂತಹ ಪರಮಪಾವನವಾದಂಥ ಕಾರ್ಯಕ್ರಮ ಏರ್ಪಡಿಸಿರುವುದು ಬಹಳ ಯುಕ್ತವಾದಂಥ ಸಂಗತಿ. ಈ ಒಂದು ಕಾರ್ಯಕ್ರಮ ಅಜ್ಞಾನ ಅಳಿಸಿ ವಿಜ್ಞಾನ ಬೆಳೆಸಿ ವಿಜ್ಞಾನದೊಂದಿಗೆ ವಿವೇಕವನ್ನು ಬೆಸೆಯುವುದಕ್ಕೆ ಪೂರಕವಾದಂಥ ಜ್ಯೋತಿ ಪ್ರಜ್ವಲನದ ಮೂಲಕ ತಮಸೋಮ ಜ್ಯೋತಿರ್ಗಮಯ, ಎಲ್ಲರೂ ಕತ್ತಲಿನಿಂದ ಬೆಳಕಿನೆಡೆಗೆ ಅಂದರೆ ಅಂಧಕಾರದಿಂದ ಪ್ರಕಾಶಮಾನದೆಡೆಗೆ ಎಲ್ಲರೂ ಬರಬೇಕು. ಈ ಸಮಾಜವನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸುವಂಥ ಕಾಯಕ ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನೋದಕ್ಕೆ ಸೂಚಕವಾದಂಥ ಜ್ಯೋತಿ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರ ಪಾದಾರವಿಂದಗಳಿಗೆ ನಾನು ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡುವುದರ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಆಸರೆ ಫೌಂಡೇಶನ್ ವತಿಯಿಂದ ಇದೇ ಶಾಲೆಯ ಈ ಗ್ರಾಮದ ಶಾಲೆಯಲ್ಲಿ ಅಧ್ಯಯನ ಮಾಡಿದಂಥ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಒಂದು ಪರಮಪಾವನವಾದಂಥ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಆಸರೆ ಫೌಂಡೇಶನ್ನ ಅಧೀಕ್ಷಕರು ಹಾಗೂ ಯೋಗ ಶಿಕ್ಷಕರು, ಆತ್ಮೀಯರು, ಹಿತೈಷಿಗಳಾದಂಥ ಕೃಷ್ಣರಾಜ್ ಸರ್ ಅವರೇ ಹಾಗೂ ನಮ್ಮ ಆನೇಕಲ್ಲಿನ ಮಹಾಗುರುಗಳಾಗಿರುವಂಥ, ನನಗೂ ಸಹ ಮಾರ್ಗದರ್ಶಿಗಳಾಗಿರುವಂಥ, ನಾನು ಹಿತೈಷಿಗಳು ಆಗಿರುವಂಥ ಗುರುಗಳಾದಂಥ VSS ಸರ್ ಅವರೇ, ವಿಶೇಷವಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಆನೇಕಲ್ನಲ್ಲಿ ಮೈಸೂರು ಮಹಾರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಮೈಸೂರಿನಲ್ಲಿ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ರವರ ಒಬ್ಬ ಪರಮಪಾವನವಾದಂತಹ ಗ್ರ್ಯಾಂಡ್ ಸನ್ ಅಂದ್ರೆ ಮೊಮ್ಮಗ ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿ ಆರ್ ಲಕ್ಕಿ ಎನಫ್, ಫಾರ್ಚೂನ್ ಎನಫ್ ಟು ಹ್ಯಾವ್ ಯು ಆನ್ ದಿಸ್ ಡಯಾಸ್ ಸರ್. On behalf of all, I may like to express my deep devoted worshipful pranams for your unique presence on this dais, sir. So, ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ನೀಲಕಂಠಯ್ಯನವರೇ ಹಾಗೂ ಈ ಗ್ರಾಮದಲ್ಲಿ ಅಧ್ಯಯನ ಮಾಡಿ ಈ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ಛಾಪನ್ನು ಮೂಡಿಸಿರುವಂಥ ನಾರಾಯಣಗೌಡ್ರೆ ಹಾಗೂ ರಾಜಕೀಯ ವಲಯದಲ್ಲಿ ಊರಿಗೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿಸ್ಕೊಟ್ಟಿರುವಂಥ ಬೈರೇಗೌಡ್ರೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಎಕೆ ಮೇಡಮ್ನವರೇ, ಮತ್ತೊಬ್ಬ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯಲ್ಲಿರುವ ರಾಮಚಂದ್ರಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಬೇಗ ಮುಗಿಸ್ತೀನಿ. ರಾಷ್ಟ್ರಪತಿ ಸರ್ಟಿಫಿಕೇಟ್ ಸಿಕ್ತು ಏನೇ ಮುಂಜ ಅವ್ರಿಗೆ ಗೊತ್ತು, ಮೈಕ್ ಸಿಕ್ಕದೆ ಕೂರಲ್ಲ ಇವರು ಅಂತ. ಸೊ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇರಲಿ. ಹಾಗಾಗಿ ಬಂಧುಗಳೇ, ಸ್ವಂ ಚರಿತ್ರೇನ್ ಶಿಕ್ಷೇರೇನ್ ಪೃಥಿವ್ಯಾಂ ಸರ್ವಾನಮಃ. ಇಡೀ ಪ್ರಪಂಚದಲ್ಲಿ ಇವರೆಲ್ಲ ಜನರೇ ಗುರುಕುಲ ಪದ್ಧತಿಯಲ್ಲಿ ವಾಟ್ ಈಸ್ ಮಾತೃದೇವೋಭವ, ವಾಟ್ ಈಸ್ ಪಿತೃದೇವೋಭವ, ವಾಟ್ ಈಸ್ ಆಚಾರ್ಯ ದೇವೋಭವ, ವಾಟ್ ಈಸ್ ರಾಷ್ಟ್ರ ದೇವೋಭವ, ವಾಟ್ ಈಸ್ ಸಂಸ್ಕಾರ ದೇವೋಭವ ಅನ್ನೋದು ನಾವು ಕಲ್ತಿದ್ದೇವೆ. ನಿಮಗೂ ಕಲಿಸ್ತೇವೆ ಬಂದಂತ ಕರೆ ಮಾಡಿದಂತ ಗುರುಕುಲ ಪದ್ಧತಿಯ ಶಿಕ್ಷಣ ಭಾರತದ ಮಣ್ಣಿನ ಮೂಲದಲ್ಲಿದ್ದಂಥ ಸಂದರ್ಭದಲ್ಲಿ ಜಗಜ್ಜನನಿ ಜಗದಾಂಬೆ ಮತ್ತು ಜಗದ್ಗುರು ಆದಂಥ ಭಾರತಾಂಬೆ ಕರೆ ಕೊಟ್ಟಂತ ಪುಣ್ಯ ಭೂಮಿ, ಧನ್ಯ ಭೂಮಿ, ವೀರಭೂಮಿ, ತ್ಯಾಗಭೂಮಿ, ಯೋಗ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೀವಿ.
ಹೀಗಾಗಿ ಅಂತ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಪಡೆದಂತ 64 ವಿಷಯಗಳಿಂದ ಪಡೆದು ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಪ್ರತಿ ಒಂದು ವ್ಯಕ್ತಿತ್ವ ವಿಕಾಸದ 64 ವಿದ್ಯೆಗಳನ್ನು ಕಲಿತು ಜೀವನದಲ್ಲಿ ಯಾವುದೇ ರೀತಿಯ ಆಪತ್ತಿ ಇಲ್ಲದೆ ಸಮಾಜಕ್ಕೆ ಪೂರಕವಾಗಿ ಜೀವನ ಮಾಡಿದಂತ ಒಂದು ಶಿಕ್ಷಣ, ಬದುಕಿಗಾಗಿ ಶಿಕ್ಷಣ, ಸಂಸ್ಕಾರಕ್ಕಾಗಿ ಶಿಕ್ಷಣ ಕೊಟ್ಟಂತ ಭಾರತದಲ್ಲಿ ನಾವು ಜನಿಸಿರೋದು. ಅಂತಹ ಸಂಸ್ಕಾರಯುತವಾದಂತ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ಪಡಿತಿದ್ದಂತ ಸಂದರ್ಭದಲ್ಲಿ ಎಲವೇಸಿಯಸ್ ಅಂತ ಫಿಲಾಸಫರ್ ಹೇಳ್ತಾನೆ, ವಾಟ್ ಆರ್ ವಿ ಟುಡೇ ಇಟ್ ಈಸ್ ಔಟ್ಕಮ್ ಆಫ್ ಎಜುಕೇಶನ್ ವಿಚ್ ವಿ ಗಾಟ್ ಇನ್ ದ ಪಾಸ್ಟ್ ಅಂತ. ಅಂದ್ರೆ ನಾವು ಹಿಂದೆ ಪಡೆದಂತ ಶಿಕ್ಷಣದ ಪಾವಿತ್ರ್ಯತೆಯಿಂದ ಇವತ್ತು ನಾವು ಈಗ ಆಗಿದ್ದೀವಿ. ಇವತ್ತು ಭ್ರಷ್ಟಾಚಾರಗಳಾಗಿದ್ರು ಅದು ಶಿಕ್ಷಣದ ಒಂದು ಪ್ರಭಾವನೆ. ಇವತ್ತು ಸಮಾಜಕ್ಕೆ ಸುಧಾರಕ ಆಗಿದ್ದೀವಿ ಅಂದ್ರೆ ಒಂದು ಶಿಕ್ಷಣದ ಪ್ರಭಾವನೆ. ಈ ಶಾಲೆಯಲ್ಲಿ ಅಧ್ಯಯನ ಮಾಡಿದಂತ ಈ ಊರಿನ ಎಲ್ಲ ಮಹನೀಯರು, ಕೃಷ್ಣಾರೆಡ್ಡಿಯವರ ಟೀಮ್ ಎಲ್ಲರೂ ಸಹ ಲರ್ನಿಂಗ್, ಅರ್ನಿಂಗ್ ಅಂಡ್ ರಿಟರ್ನಿಂಗ್ ಈ 3 ತತ್ವಗಳನ್ನ ಇಟ್ಕೊಂಡು ನಮ್ಮಲ್ಲಿ ಕಲಿತಂತ ಶಾಲೆಗೆ ಏನಾದ್ರು ಮಾಡ್ಬೇಕಂತ ಕಾಯಕ ಮಾಡ್ತಾರಲ್ಲ, ಅದು ಶಿಕ್ಷಣದ ಪ್ರಭಾವನೆ. ಅದಕ್ಕೋಸ್ಕರ ವಿವಿಧ ಶಾಲೆಗಳಿಂದ ಬಂದಿರುವಂತೆಲ್ಲ ಗುರುವೃಂದಕ್ಕೆ ನಾನು ಒಂದು ಮನವಿ ಮಾಡ್ಕೊಳ್ತೀನಿ, ತಾವೆಲ್ಲ ಉತ್ತಮೋತ್ತಮವಾದಂತ ಕಾಯಕ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತ ಶಿಕ್ಷಕರು ನಿಮ್ಮ ಒಂದು ಕಾಯಕ ಖಂಡಿತ ನಾವು ಪರಿಗಣಿಸಬೇಕಾದಂತ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಆದ್ದರಿಂದ ರಾಮಚಂದ್ರಪ್ಪನವರು ಒಂದು ಚೀಟಿಗೆ ಗೌರವ ಕೊಡುವ ಹಿತದೃಷ್ಟಿಯಿಂದ ನಾನು 5 ಅಂಶಗಳನ್ನು ತಮ್ಮೆಲ್ಲರ ಗಮನಕ್ಕೆ ಕೊಡ್ತೀನಿ. ಬಂಧುಗಳೇ, 3 ವರ್ಷದಲ್ಲಿ ಕಲಿತಿದ್ದು 100 ವರ್ಷದ ಬಾಳಿಗೆ ಬುನಾದಿ. ಪ್ರತಿಯೊಂದು ಮಗುವಿಗೆ ಪ್ರಾಥಮಿಕ ಶಾಲೆಯಲ್ಲಿ ನಾವೇನಾದ್ರೂ ಬುನಾದಿ ಭದ್ರ ಮಾಡಿದೀವಿ ಅಂದ್ರೆ ಎಷ್ಟು ಅಂತಸ್ತುಗಳು ಬೇಕಾದ್ರೂ ಅವರೇ ಹತ್ತಬಹುದು. ಅದಕ್ಕೋಸ್ಕರವಾಗಿ ಇಲ್ಲಿರುವಂತ ಎಲ್ಲ ಪ್ರಾಥಮಿಕ ಶಿಕ್ಷಕರು, ನೀವು ಈ ರಾಷ್ಟ್ರ ರಕ್ಷಕರು, ಸಮರ್ಥ ಶಿಕ್ಷಕಿ ರಾಷ್ಟ್ರ ರಕ್ಷಕಿ. ಅದಕ್ಕೋಸ್ಕರ ಸಮರ್ಥ ಶಿಕ್ಷಕರಾದಂತೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಮತ್ತು ಶಿಕ್ಷಕಿಯರಿಗೆ ಮನವಿ ಮಾಡಿಕೊಳ್ಳೋದು ನಾನೇನಂದ್ರೆ, ಈ ಪಾಸಿಬಲ್ ಟೀಚ್ ಯುವರ್ ಚಿಲ್ಡ್ರನ್ ದಟ್ ಬಿ ಕೇರ್ಫುಲ್ ಮೈ ಲಿಟ್ಲ್ ಐಸ್ ವಾಟ್ ಯು ಆರ್ ಸೀಯಿಂಗ್. ಫಾರ್ ಚಿಲ್ಡ್ರನ್ ವಿ ಹ್ಯಾವ್ ಟು ಟೀಚ್. ಬಿ ಕೇರ್ಫುಲ್ ಮೈ ಲಿಟ್ಲ್ ಐಸ್ ವಾಟ್ ಯು ಆರ್ ಸೀಯಿಂಗ್. ಇವತ್ತು ಸಮಾಜದಲ್ಲಿ ನಡೀತಾ ಇರೋಂಥ ಎಲ್ಲ ಅನಾಹುತಗಳಿಗೂ ನಮ್ಮ ನೋಟವೇ ಕಾರಣ. ಬಿ ಕೇರ್ಫುಲ್ ಮೈ ಲಿಟ್ಲ್ ಮೈಂಡ್ ವಾಟ್ ಯು ಆರ್ ಥಿಂಕಿಂಗ್. ಮನಸ್ಸು ತೆಗಿನವಾಡು ಮಹಾತ್ಮರು, ಭಯಮಲೇನಿವಾಡು ಭಾಗ್ಯವಂತರು. ಒನ್ ಹೂ ಇಸ್ ಕಂಟ್ರೋಲಿಂಗ್ ದ ಮೈಂಡ್, ಮೈಂಡ್ ವಿಲ್ ಬಿ ಬಿಕಮಿಂಗ್ slave to the person. Every person should become the master over his mind. ಆ ಮನಸ್ಸು ವಿಚಲಿತವಾದಾಗ ಸಮಾಜದ ಅನಾಹುತಗಳು ಇವತ್ತು ನಡೀತಿದೆ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಪೇರೆಂಟ್ಸ್ ಹಿಯರ್ ಅಂತ ಹೇಳ್ತಾ ನನ್ನನ್ನು ಬರಮಾಡಿಕೊಂಡು ನನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಡಿಮೆ ಸಮಯ ಕೊಟ್ಟು ಸಹ ನಾನು ಅದನ್ನು ಪರಿಪಾಲಿಸಿದ್ದೇನೆ ನಾನಾದ್ರೂ ಭಾವಿಸುತ್ತಾ ಈ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಮುಗಿದ ಕೈ ಭಾಗಿದಾರರಲ್ಲಿ ತುಂಬ ರೀತಿಯಿಂದ ವಂದಿಸುತ್ತಾ ಎಲ್ಲರಿಗೂ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ, ಈ ಕಾರ್ಯಕ್ರಮ ಆಯೋಜಕರಿಗೆ ಸಂತೋಷ ಪಡಿಸುವಂತ ಕಾಯಕ ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ. ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ಮುನ್ರಾಜ್ ಅವರು ಹೇಳಿದ ಹಾಗೆ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮೂರಿನಲ್ಲಿ ಮಿರ್ಜಾ ಇಸ್ಮಾಯಿಲ್ ರಸ್ತೆ ಅಂತ ಪ್ರಧಾನ ರಸ್ತೆ ಇದೆ. ದಿನ ಜ್ಞಾಪಿಸ್ಕೋತೀವಿ. ಬಹಳ ಪ್ರಸಿದ್ಧ ದಿವಾನ್ರವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಮೊಮ್ಮಗ ಅವರನ್ನು ಜ್ಞಾಪಿಸ್ಕೊಳ್ಳೋದು ನೋಡೋದು ಬಹಳ ಸಂತೋಷದ ವಿಚಾರ. ನೀವೆಲ್ಲ ಭಾನುವಾರ ಇಷ್ಟು ಸಂತೋಷವಾಗಿ ಮಕ್ಕಳನ್ನು ನೋಡಬೇಕು, ಸರ್ಕಾರಿ ಶಾಲೆಗಳ ಮಕ್ಕಳನ್ನು ನೋಡಬೇಕು ಅಂತ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನಾನು 50 ವರ್ಷ ಕೆಲಸ ಮಾಡಿದ್ದೀನಿ. 82 ವರ್ಷ ನಾಟ್ ಔಟಿಗೆ ನಾನು 50 ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಜಿಗಣಿ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ 60 ಕ್ಲಾಸ್ ರೂಮ್ ಕಟ್ಟಿಸಿದ್ದೀನಿ. ತಟ್ಟನಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಆಗಲಿಲ್ಲ ಅಂದಾಗ ಭಾಳ ಬೇಜಾರಾಯಿತು. ಬಿಲ್ಡಿಂಗ್ ಕಟ್ಟಿಸ್ಬೇಕು, ನಿಜವಾಗ್ಲೂ ಕಟ್ಟಿಸ್ಬೇಕು. ನಾನು ನನ್ನ ಸ್ಟೂಡೆಂಟ್ಸ್ ಜೊತೆಯಲ್ಲೇ 60 ಕ್ಲಾಸ್ ರೂಮ್, ಕಾಲೇಜ್ ಇದೆ, ಎಲ್ಲ ಇದೆ, ಇವತ್ತು ಸಾಧ್ಯ ಇದೆ. ತಾವೆಲ್ಲ ಮನಸ್ಸು ಮಾಡಿ ಅಂತ ಹೇಳ್ತೇನೆ. ಭಾಳ ಮುಖ್ಯವಾಗಿ
ನಾವು ಪರೋಪಕಾರಾರ್ಥಂ ಇದಂ ಶರೀರಂ ಪಾಪಾಯ ಪರಪೀಡನಂ ಅಂತಾರೆ. ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಂಗೆ, ಕೊಟ್ಟದ್ದು ಕೆಟ್ಟತನ ಬೇಡ ಸರ್ವಜ್ಞ. ನಾವೇನಾದರೂ ಇಡೀ ಜಗತ್ತು, ಯೂನಿವರ್ಸು ಭಗವಂತನ ಸೊತ್ತು. ನಾವು ಅನ್ಕೋತೇವೆ ಅಷ್ಟೇ, ನಮ್ಮ ಸೊತ್ತು, ನಮ್ಮ ಇದಿದೆ, ಪಹಣಿ ಇದೆ ಎಲ್ಲ ಹೇಳ್ಕೊತೀವಿ. 6 ಅಡಿ 3 ಅಡಿನ ಸಾಕು. ಈ ಕಟು ಸತ್ಯಗಳನ್ನು ನಾವು ತಿಳ್ಕೊಂಡು ಮಾಡುವಂಥವರೇ ಇಲ್ಲಿರೋರು. ಇವರೆಲ್ಲ ಮಾಡ್ತಾ ಇರೋರು ಈ ಕಟು ಸತ್ಯಗಳನ್ನು. ಎಷ್ಟು ಗುರೂಜಿಗಳು ಹೇಳಿದ್ರು, ಎಷ್ಟು ದಾಸವರೇಣ್ಯರು ಹೇಳಿದ್ರು, ನಾವು ಅನ್ ಔನ್ಸ್ ಆಫ್ ಪ್ರಾಕ್ಟೀಸ್ ಈಸ್ ಮಚ್ ಬೆಟರ್ ದನ್ ಅ ಟನ್ ಆಫ್ ಪ್ರಿಸೆಪ್ಟ್ ಅಂತಾರೆ. 1 ಟನ್ ಭಾಷಣ ಮಾಡೋಕ್ಕಿಂತ 1 ಔನ್ಸ್ ಪ್ರಾಕ್ಟೀಸ್. ಈಗ ನಾನು ಧ್ಯಾನ ಹೇಳ್ಕೊಡ್ತೇನೆ, 1,000 ಜನಕ್ಕೆ ಹೇಳ್ಕೊಟ್ಟಿದ್ದೇನೆ. ಧ್ಯಾನ ಮಾಡಿ ಅಂತರ್ಮುಖಿಯಾಗಿ ಆತ್ಮಸುಖಿಯಾಗಿ. ಈ ಜಗತ್ತು ಇದ್ದದ್ದೇ. ಬಿ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಕೃಷ್ಣಾರೆಡ್ಡಿಯವರು ಗೀತೆಯಲ್ಲಿ ಬಂದಿದ್ದನ್ನು ಹೇಳಿದ್ರು, ಭಯ ಮೋಹ ನಮ್ಮಲ್ಲಿ ಇರಬಾರ್ದು. ಇರಬೇಕು, ನಮ್ಮ ಮಕ್ಕಳು ನಮ್ಮ ಎಲ್ಲ ಇರಬೇಕು. ಯಾವುದು ನಮ್ಮ ಜೊತೆಲಿ ಬರಲ್ಲ. ಈ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಸಮಾಜ ಸೇವೆ ಮಾಡಬೇಕು. ಇದು ಬಹಳ ಮುಖ್ಯ. ಇದನ್ನು ನಾನು ತಿಳ್ಕೊಂಡಿದ್ದರಿಂದಲೇ ಸರ್ಕಾರಿ ಶಾಲೆಗಳಿಗೆ ನಿವೃತ್ತರಾದ ಮೇಲೆ 12 ವರ್ಷ ವಿವಿಧ ಶಾಲೆಗಳಿಗೆ ಹೋಗಿ ಪಾಠ ಮಾಡಿ ಬಂದೆ. ನಿಜವಾಗ್ಲೂ ಇಲ್ಲಿರೋ ಶಿಕ್ಷಕರು ಬಹಳ ಪುಣ್ಯವಂತರು. ಶಿಕ್ಷಕರಿಗೆ ಹೇಳ್ತೀನಿ, ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆದೋಗುತ್ತೆ ನಿಷ್ಠೆಯಿಂದ ನೀವು ಕೆಲಸ ಮಾಡಿದರೆ. ವೆರಿ ಇಂಪಾರ್ಟೆಂಟ್. ನಿಜವಾಗ್ಲೂ ಕೂಡ ಇತ್ತೀಚೆಗೆ ಹಲವಾರು ಭಾಷಣಗಳಿಗೆ ಕರೆಸಿದ್ರು ನನ್ನ. ಸರ್ಕಾರಿ ಶಾಲೆಗಳ ದಾಖಲಾತಿ ಆಂದೋಲನಕ್ಕೆ ಸರ್ಕಾರವೇ ಕರೆಸಿತ್ತು 2-3-4 ಫಂಕ್ಷನ್ಸ್. ಸೊ ಯಾಕೆ ಹೀಗಾಗುತ್ತೆ ಅಂದರೆ, ಸರ್ಕಾರಿ ಶಾಲೆ ನಮ್ಮ ಶಾಲೆ ಅನ್ಕೋಬೇಕು, ನಮ್ಮೂರಿನ ಶಾಲೆ. ಈಗ ನಾನು ಖಾಸಗಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿದೆ. ನಾನಿದ್ದಾಗಲೂ 1,000 ಮಕ್ಕಳು ಇದ್ರು, ಈಗಲೂ ಇದ್ದಾರೆ ಬೇಕಾದಷ್ಟು. ಇದು ಸಾಧ್ಯವಾಗೋದು ಹೇಗೆ ಅಂದರೆ, ಶಿಕ್ಷಕ ಬಹಳ ಮುಖ್ಯ. ಅದು ಚಿನ್ನದಲ್ಲೇ ಶಾಲೆ ಕಟ್ಟಿಸ್ಬಿಟ್ರು, ಶಿಕ್ಷಕ ಸರಿ ಇಲ್ಲದಿದ್ರೆ ಬಹಳ ಕಷ್ಟ ಆಗುತ್ತೆ. ಬಹಳ ಒಂದು ಲಯಾವಸ್ಥೆ ಇರಬೇಕು. ನಮ್ಮ ಎಲ್ಲ ಕಷ್ಟಗಳನ್ನು, ಮನೆ ಕಷ್ಟಗಳನ್ನು ಮರೆತು ಬಿಟ್ಟು ತರಗತಿ ಒಳಗೆ ಬರಬೇಕು ಅಂತ ನಮಗೆ B.Ed ಹೇಳಿಕೊಡ್ತಾನೆ. ಎಲ್ಲನೂ ಅಲ್ಲಿ ಮುಚ್ಚೆ ಇಟ್ಬಿಡು, ನೀನು ಮರೆತು ಕೂತ್ಕೋ, ಭಗವಂತ ನಿನ್ನ ನೋಡ್ಕೋತಾನೆ. ನನ್ನ ವಿಚಾರ ಅದೇ ಥರ ನನ್ನ ಬದುಕಿನಲ್ಲಿ ಹಾಗೇ ಆಗಿದೆ. ನಾನು ಭಾನುವಾರಗಳು ಹೋಗಿ ಪಾಠ ಮಾಡ್ತಾ ಇದ್ದೆ. ಸಾವಿರಾರು ಲಕ್ಷಾಂತರ ಉಚಿತ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೋಗಿ ಮಾಡ್ತಾ ಇದ್ದೆ. ಇದನ್ನು ನಾನು ಜಂಬದಿಂದ ಹೇಳ್ಕೊತಾ ಇಲ್ಲ, ಭಗವಂತ ನನ್ನನ್ನು ಉಪಕರಣ ಮಾಡ್ಕೊಂಡಿದ್ದಾನಲ್ಲ ಅಂತೇಳಿ ನನಗೆ ಸಂತೋಷ ಆಗುತ್ತೆ. ಎಲ್ಲರಿಗೂ ಈ ಅವಕಾಶ ಸಿಗಲ್ಲ. ಇವತ್ತು ಎಲ್ಲ ಗಣ್ಯಾತಿ ಗಣ್ಯರು, ದಿಗ್ಗಜರಿದ್ದಾರೆ ಇಲ್ಲೆಲ್ಲ. ಇರಿಸಿ ಮಾಸ್ಟರ್ ಸೇವೆ ಮಾಡಿರೋರು, ಗುರುಗಳ ಸೇವೆ ಮಾಡ್ತಾ ಇರೋರು ಎಲ್ಲರೂ ಇಷ್ಟು ನಿಷ್ಠೆಯಿಂದ ಬಂದಿದ್ದು ನೋಡಿ ನಾನು ಸಾವಿರಾರು ಬಿಡದಿ, ರಾಮನಗರ, ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಪಾಠ ಮಾಡಿಸಿದ್ದಾರೆ. BOಗಳು, DPA, DDPಗಳು ಎಲ್ಲರೂ ಬೇಕಾದಷ್ಟು ಉಪಯೋಗಿಸ್ಕೊಂಡಿದ್ದಾರೆ. ನನಗೆ ಆನಂದ ಸಿಗೋದು ಶಾಲೆಯಲ್ಲೇ, ಮಕ್ಕಳ ಜೊತೆಯಲ್ಲೇ. ಅವರಿಗೆ ಕಲಿಸಿದರೆ ಸಂತೋಷ, ಅವರಿಗೆ ಬಂದ ಲೆಕ್ಕ ಹೇಳಿಕೊಟ್ಟು ಸಾಲವಾಗಿಬಿಟ್ರೆ ಇಲ್ದಿದ್ರೆ ಅಳೋದು ಇತ್ತು. ಅಯ್ಯೋ ಯಾಕೆ ಬರಲಿಲ್ಲ ಇವನಿಗೆ, ಈ ರೀತಿ ತಾಪ. ಭಗವಂತ ಸಿಗಲಿಲ್ವಲ್ಲ ಅಂತೇಳಿ ತಾಪ ಇರಬೇಕಲ್ಲ, ಆಗಿರ್ಬೇಕು. ಮಕ್ಕಳಿಗೆ ಒಂದು ಹೇಳ್ತೇನೆ, ವಾಚ್ ಅಂತ ಒಂದು ಪದ ಇದೆ. ವಾಚ್ ಯುವರ್ ವರ್ಡ್ಸ್, ವಾಚ್ ಯುವರ್ ಆಕ್ಷನ್, ವಾಚ್ ಯುವರ್ ಕ್ಯಾರೆಕ್ಟರ್, ವಾಚ್ ಯುವರ್ ಟಂಗ್, ವಾಚ್ ಯುವರ್ ಹಾರ್ಟ್ ಅಂತ ಇದೆ. ನಮ್ಮ ಗಡಿಯಾರ ಕಟ್ಕೊಳ್ಳೋದು ಈಗಿಲ್ಲ, ಹೆಚ್ಚಾಗಿ ಎಲ್ಲ ಮೊಬೈಲಲ್ಲಿ ಸಿಗುತ್ತೆ. ಗಡಿಯಾರ ಹೇಳುತ್ತೆ ನಮಗೆ, ವಾಚ್ ಯುವರ್ ವರ್ಡ್ಸ್, ನೀನು ಪದಗಳನ್ನು ಇಟ್ಕೋ. ಸುಮ್ಮನೆ ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ, ಗುರುದೇವೋ ಭವ ಅಂತ ಹೇಳಿದ್ರೆ ಸಾಲದು, ರೂಢಿಗೆ ತಗೊಂಬ. ಪ್ರತಿದಿನ ನಿಮ್ಮ ಶಿಕ್ಷಕರಿಗೆ ದಯವಿಟ್ಟು ನಮಸ್ಕಾರ ಮಾಡಿ, ಅವರನ್ನು ಪ್ರೀತಿಯಿಂದ ಗೌರವದಿಂದ ಕಾಣಿ. ವಿದ್ಯಾ ಗುರುಣಾಂ ಗುರು, ವಿದ್ಯಾ ಗುರುಣಾಂ ಗುರು ನಮ್ಮ ಶಾಲೆಯ ಲಾಂಛನ. ಋಗ್ವೇದದಲ್ಲಿ ಬರುತ್ತೆ, ವಿದ್ಯಾ ಗುರುಣಾಂ ಗುರು, ಗುರುವಿಗೆ ಗುರು. ಆದರೆ ಅದಕ್ಕೆ ಗೌರವ ಕೊಡಬೇಕು. ಈ ರಾಷ್ಟ್ರ ತುಂಬ ಉನ್ನತ ಸ್ಥಿತಿಯಲ್ಲಿದೆ, ಆದರೆ ವಿವೇಕ ಮೊಬೈಲಿಂದ ಹಾಳಾಗಿದೆ ಅಂತ ನಾನು ಹೇಳ್ತೀನಿ. ಇಲ್ಲಿರುವ ಎಷ್ಟು ಮಕ್ಕಳು ಮೊಬೈಲ್ ನೋಡಲ್ಲ? ಕೈ ಎತ್ತಿ. ಸುಳ್ಳು ನಿಜವಾ? ನಿಮ್ಮ ಕಾಲಿಗೆ ನಮಸ್ಕಾರ. ಯಾಕಂದ್ರೆ ನೀವೇ ಪುಣ್ಯಜೀವಿಗಳು. ಈಗ ಮೊಬೈಲ್ ಇಲ್ಲದೆ ಅನ್ನ ತಿನ್ನಲ್ಲ. 3 ತಿಂಗಳು ಮಗು, 2 ತಿಂಗಳು ಮಗು ಅನ್ನ ತಿನ್ನಲ್ಲ. ಅತಿಯಾಗಿ ನೋಡ್ತಾರೆ. ಅತಿ ಸರ್ವತ್ರ ವರ್ಜಯೇತ್ ಅಂತಿದೆ ಸಂಸ್ಕೃತದಲ್ಲಿ. ಅತಿ ಸರ್ವತ್ರ, ಯಾವುದೂ ಅತಿಯಾದಾಗ ಎಡವಟ್ಟಾಗುತ್ತೆ.
ಒಂದು ಒಬ್ಬಟ್ಟು ಸರಿ, 2 ಒಬ್ಬಟ್ಟು ಸರಿ, 3 ಒಬ್ಬಟ್ಟು ಸರಿ, 30 ಒಬ್ಬಟ್ಟು ಇದ್ದರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಆ ಥರ ಇದು. ಮಕ್ಕಳೇ, ನಾನು ಹೇಳ್ತೀನಿ, ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಡಿ. ಪುಸ್ತಕ ಹಿಡಿ, ಟಿವಿ ಬಿಡಿ ಅಂತ ನಾನು ಮಾಡಿದ್ದೆ ಆಗಿನ ಕಾಲದಲ್ಲಿ. ಈಗ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಎಲ್ಲರೂ ಹೇಳಿ ಮಕ್ಕಳು. ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿದ್ರು. ಆರ್ಟ್ ಆಫ್ ಲಿವಿಂಗ್ ಪರಮ ಪೂಜ್ಯ ಶ್ರೀ ರವಿಶಂಕರ್ ಅವರು 186 ದೇಶದಲ್ಲಿ ಭಾರತೀಯ ಸನಾತನ ಜ್ಞಾನವನ್ನು ಹರಡ್ತಾ ಇದ್ದಾರೆ. ಎಲ್ಲ ಕಡೆ ಮಾಡ್ತಾರೆ. 25 ಡಾಕ್ಟರೇಟ್ ಬಂದಿದೆ ಅವ್ರಿಗೆ. ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಹಾರ್ವರ್ಡ್ ಯೂನಿವರ್ಸಿಟಿವರೆಗೂ ಬಂದಿದೆ. ಅಯೋಧ್ಯೆ ರಾಮ ಮಂದಿರದ್ದು ಮೀಡಿಯೇಟರ್ ಆಗಿದ್ದರು ಕೋರ್ಟಿಂದ, ಸುಪ್ರೀಂ ಕೋರ್ಟಿಂದ. ನಿಮ್ಗೆ ಗೊತ್ತಾ ಎಲ್ಲರೂ? ರವಿಶಂಕರ್ ಅವರು 3 months ಅಲ್ಲೇ ಇದ್ದು, ಅಷ್ಟು ಬ್ಯುಸಿ ಇದ್ದರು ಕೂಡ 3 ತಿಂಗಳಲ್ಲಿ ಸಾಲ್ವ್ ಮಾಡಿದ್ದಾರೆ ಪ್ರಾಬ್ಲಮ್. ಸಾವಿರಾರು ವರ್ಷದಿಂದ ಎಷ್ಟು ಜನ ತ್ಯಾಗ ಮಾಡಿದ್ರಲ್ವಾ, ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ ಪ್ರಾಣ. ಇನ್ನು ಪ್ರಾಣ ತ್ಯಾಗ ಮಾಡೋದು ಬೇಡ ಅಂತ ಗುರುಗಳು 3 ತಿಂಗಳಲ್ಲೇ ಇದ್ದು ಅಯೋಧ್ಯೆ ಇಶ್ಯೂನ ಸಾಲ್ವ್ ಮಾಡಿದ್ರು ಅಲ್ವಾ. ಅದು ಪರಮ ಪೂಜ್ಯ ರವಿಶಂಕರ್. ಕಾಂಬೋಡಿಯಾ ಯುದ್ಧ ನಡೀತಾ ಇರುವಾಗ ಅವ್ರನ್ನ ಮಾತಾಡಿ ಅವ್ರಿಗೆ ಯುದ್ಧ ಮಾಡೋದು ಸರಿ ಇಲ್ಲಪ್ಪ, ಶಾಂತಿ ನೆಲೆಸ್ಬೇಕಂತ ಅಲ್ಲಿ ಇದು ಸಾಲ್ವ್ ಮಾಡಿದ್ರು. ಅದು ಪಿಕ್ಚರ್ ಬರ್ತಾ ಇದೆ, ಫಿಲಮ್ ಬರ್ತಾ ಇದೆ. ಈಗ ಯುಕ್ರೇನ್ ಯಾರ್ಯಾರು ನಿರಾಶ್ರಿತರಾಗಿದ್ದಾರೋ ಅವ್ರಿಗೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ತಂದು ಅವ್ರಿಗೆ ಎಲ್ಲ ವಸತಿ ಎಲ್ಲ ಕೊಟ್ಟು, ಯಾರು ಆಸ್ತಿ ಕಳ್ಕೊಂಡಿದ್ರೆಲ್ಲ ಮಾಡ್ತಾ ಇದ್ದಾರೆ. 1 ಲಕ್ಷ ಜನಕ್ಕೆ ವರ್ಷಕ್ಕೆ ಉಚಿತ ವಿದ್ಯಾಭ್ಯಾಸ ಕೊಡ್ತಾರೆ ಆರ್ಟ್ ಆಫ್ ಲಿವಿಂಗಿಂದ. ಆಮೇಲೆ ಎಲ್ಲ ಜೈಲುಗಳಲ್ಲಿ, ವರ್ಲ್ಡ್ ವೈಡ್ ಎಲ್ಲ ಜೈಲಲ್ಲಿ ಅವರ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡೋಕ್ಕೆ ಶಿಕ್ಷೆಯಿಂದ ಆಗಲ್ಲ, ಪ್ರೀತಿಯಿಂದ ಮಾಡಬೇಕಂತ ಎಲ್ಲ ಜೈಲುಗಳಲ್ಲೂ ಉಚಿತವಾಗಿ ಶಿಬಿರಗಳನ್ನು ನಡೆಸ್ತಾರೆ ಗುರುಗಳು. 56,000 ಎಕರೆ ಜಮೀನು ನ್ಯಾಚುರಲ್ ಫಾರ್ಮಿಂಗ್ ಕನ್ವರ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. 56,000 ಎಕರೆ ನ್ಯಾಚುರಲ್. ಈ ವ್ಯವಸಾಯದಲ್ಲಿ ನಾವು ಯೂರಿಯಾ ಎಲ್ಲ ಹಾಕಿ ತಿಂದು ನಾವೆಲ್ಲ ಅನಾರೋಗ್ಯಕ್ಕೆ ಗುರಿ ಆಗ್ತಾ ಇದ್ವಲ್ಲ, ಗುರುಗಳು ಇನಿಷಿಯೇಟಿವ್ ತಗೊಂಡು ಮಾಡಿ 70 ನದಿಗಳನ್ನು ರೀಜೆನ್ಯುವೇಟ್ ಮಾಡ್ತಾ ಇದ್ದಾರೆ. ಇವಾಗ ಕುಮುದವತಿ ನದಿ ಎಲ್ಲಿ ನೆಲಮಂಗಲದ ಹತ್ರ ಇದೆ, ಅದು ಇವಾಗ ರೀಜೆನ್ಯುವೇಟ್ ಆಗಿದೆ. ಹರಿತಾನೆ ಇರಲ್ಲ ನೀರು, ಅದನ್ನು ನೀರು ಹರಿಯಂಗೆ ಮಾಡಿ ಇವತ್ತು ಬೆಂಗಳೂರಿಗೆ ನೀರು ಅದರಿಂದ ಬರ್ತಾ ಇದೆ. ಎಷ್ಟೋ ಹಳ್ಳಿಗಳಿಗೆ ಕೆರೆಗಳು ತುಂಬ್ತಾ ಇದೆ ಇವತ್ತು ಅಲ್ಲಿಂದ. ಪಾಲಾರ್ ನದಿ ಎಲ್ಲಿ ಕೈವಾರದ ಹತ್ರ, ಅದನ್ನು ಒಣಗೋಗಿದ್ದ ನದಿ ರೀಜೆನ್ಯುವೇಟು. ಇದೆಲ್ಲ ನೀವೆಲ್ಲರೂ ಏನು ಡೊನೇಷನ್ ಅದು ಕೊಟ್ಟಿದ್ದೀರಾ, ಸೇವೆ ಮಾಡಿದ್ದೀರಾ, ಅದು ಯಾರಿಗೂ ಹೇಳಿದೆ ಗುರುಗಳು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಚಾರ ನಿಮ್ಗೆ ಗೊತ್ತೇ ಇಲ್ಲ. ಇವೆಲ್ಲ ಗೊತ್ತಾ? ಇದೆಲ್ಲ ಎಷ್ಟು ಜನ ಗೊತ್ತು? ಇದೆಲ್ಲ ಗೊತ್ತಿಲ್ಲ. ಪ್ರಚಾರ ಮಾಡದೆ ತುಂಬ ಗುರುಗಳು ಮಾಡ್ತಾ ಇದ್ದಾರೆ. ಆರ್ಟ್ ಆಫ್ ಲಿವಿಂಗು ನಾನು ಇಲ್ಲಿ ಚಂದಾಪುರದಲ್ಲಿ ಪ್ರಾರಂಭ ಮಾಡಿದೆ. ನೀಲಕಂಠ ಅವರು ಇಲ್ಲಿದ್ದಾರೆ, ಫೌಂಡರ್, ಫಸ್ಟು ವಾಲಂಟಿಯರ್ ಅವರು. ಅವರೇ ನಮಗೆ ಸ್ಕೂಲ್ ಹತ್ರ ಸಿಕ್ಕಿದ್ದು. ಆಮೇಲೆ ಹರೀಶ್ ರೆಡ್ಡಿ ಅವರೆಲ್ಲ ಬಂದರು. ಆಮೇಲೆ ನಮಗೆ ಕೃಷ್ಣಾರೆಡ್ಡಿ ಅವರು ಈ ಆರ್ಟ್ ಆಫ್ ಲಿವಿಂಗ್ ಹಿಂಗೆ ನಾನು ಶಿಬಿರಗಳು ಮಾಡ್ತಾ ಇರುವಾಗ, ಧ್ಯಾನ ಮಾಡ್ತಾ ಇರುವಾಗ, ನವಚೇತನ ಶಿಬಿರಗಳು ಮಾಡ್ತಾ ಇರುವಾಗ, ಬಾಲಚೇತನ ಎಲ್ಲ ಮಾಡ್ತಾ ಇರುವಾಗ ಸಾವಿರಾರು ಜನ ಬಂದ್ರಪ್ಪ. ಸುದರ್ಶನ್ ಕ್ರಿಯೆ ಮಾಡಿದ್ರು, ಪ್ರಾಣಾಯಾಮ ಮಾಡಿದ್ರು, ಯೋಗ ಮಾಡಿದ್ರು. ಎಲ್ಲ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅವರೆಲ್ಲ ಆರೋಗ್ಯವಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ಮಿಕ್ಕಿದೆ ಅವರಿಗೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಯಾರು. ಯಾವುದೋ ಒಂದು ಅವಾಗ ಸಣ್ಣ ಜ್ವರ ನೆಗಡಿ ಬರುತ್ತೆ ಅಷ್ಟೇ ಹೊರತು
ಯಾವುದೇ ದೊಡ್ಡ ದೊಡ್ಡ ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ ಯಾರಿಗೂ ಬಂದಿಲ್ಲ. ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವರು ಇಡೀ ವರ್ಲ್ಡಲ್ಲಿ 65 ಕೋಟಿ ಜನ ಆರೋಗ್ಯವಾಗಿದ್ದಾರೆ. ಚಪ್ಪಾಳೆ ಒಂದು ಬರಬೇಕಪ್ಪ, ಜೋರಾಗಿ ಹೊಡಿಬೇಕು. ಇದು ಮಾಡ್ತಾ ಇರೋವಾಗ ಒಂಥರ ನಮ್ಗೆ ಸಾಲ್ತಾ ಇಲ್ಲ ಅನಿಸ್ಬಿಡ್ತು. ಚಂದಾಪುರದಲ್ಲಿ ಬರೀ ಆರ್ಟ್ ಆಫ್ ಲಿವಿಂಗ್ ಮಾಡಿದ್ರೆ, ಧ್ಯಾನ ಮಾಡಿದ್ರೆ, ಯೋಗ ಮಾಡಿಸಿದ್ರೆ, ಸುದರ್ಶನ ಮಾಡಿದ್ರೆ ಸಾಲಲ್ಲ. ಹಸಿದ ಹೊಟ್ಟೆ ತುಂಬಿಸ್ಬೇಕು. ಯಾರ ಕಷ್ಟ ಇದೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಅಂತ ನಾವು ಚಂದಾಪುರದಲ್ಲಿ 50ನೇ ವರ್ಷದ ಬರ್ತ್ಡೇ ನಡೀತಾ ಇತ್ತು. ನಂದು ಎಲ್ಲ ಸೇರಿ 50ನೇ ವರ್ಷದ ಬರ್ತ್ಡೇ ಮಾಡ್ತಾ ಇದ್ರು. 13ರಲ್ಲಿ 29/9/13ರಲ್ಲಿ ನಾನು ಹೇಳ್ದೆ, ನೋಡಪ್ಪ ಬರ್ತ್ಡೇ ಎಲ್ಲ ನಾವು ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ದೇಹಕ್ಕೆ ಸಾವಿದೆ, ನನಗೆ ಸಾವಿಲ್ಲ. ಗೊತ್ತಾಯ್ತಾ ನಿಮಗೆ? ಡಿಫ್ರೆನ್ಸ್ ಗೊತ್ತಾಯ್ತಾ? ಎಷ್ಟು ಜನಕ್ಕೆ ಗೊತ್ತಾಯ್ತು? ದೇಹಕ್ಕೆ ಸಾವಿದೆ, ನನಗೆ ಸಾವಿಲ್ಲ. ನಾನು ಯಾರು ಅಂತ ನಾನು ಎಂಕ್ವೈರಿ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಬರ್ತ್ಡೇಯಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ. ಯಾಕೆ ನನಗೆ ಬರ್ತ್ಡೇನೇ ಇಲ್ಲ. ಯಾಕೆ ಅಂದರೆ ನಾನು ಹುಟ್ಟಲೂ ಇಲ್ಲ, ಸಾಯಲೂ ಇಲ್ಲ ನಾನು. ಇದೊಂದು ಅರ್ಥ ಮಾಡ್ಕೋಬೇಕು ನಾವು. ನಾವು ಮೊದಲನೇ ಪರ್ಪಸ್ಸೇ ಭೂಮಿಗೆ ಬಂದಿರೋದು ನಾವು ಯಾರು ಅಂತ ತಿಳ್ಕೊಳ್ಳೋಕ್ಕೆ. ಇದೆಲ್ಲ ಸಂಪಾದನೆ ಮಾಡೋದು, ಆಸ್ತಿ ಮಾಡೋದು ಎಲ್ಲ ಸರಿ, ಆದರೆ ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನಪ್ಪ ಇಲ್ಲಿ ಬಂದಿರೋದು ಅನ್ನೋದನ್ನ ನಾವು ತಿಳ್ಕೊಂಬಿಟ್ರೆ, ಒಂದು ಕ್ಷಣ ಕಣ್ಮುಚ್ಕೊಂಡು ಯೋಚನೆ ಮಾಡಿಬಿಟ್ರೆ ನಮ್ಮ ವ್ಯಕ್ತಿತ್ವ ಅದಷ್ಟೇ ವಿಕಾಸ ಆಗ್ಬಿಡುತ್ತೆ. ನಾವು ಯಾಕೆ ಬಂದಿದ್ದೀವಿ, ನಾವು ಯಾರು, ನಾವು ಏನು ಮಾಡ್ಬೇಕಂತ ಗೊತ್ತಾಗ್ಬಿಡುತ್ತೆ ನಮಗೆ, ಅಲ್ವಾ? ಏನಂತೀರ ನೀವೆಲ್ಲ? ಆಗ ಏನಾದ್ರು ಮಾಡೋಣ ಅಂತ ಅವಾಗ ನೋಡಪ್ಪ, ಬರ್ತ್ಡೇಗಿಂತ ಎಷ್ಟು ಜನಕ್ಕೆ ಕಣ್ಣೀರು ಒರೆಸ್ತೀವೋ ನಾವು, ಎಷ್ಟು ಜನಕ್ಕೆ ಕಷ್ಟಕ್ಕೆ ಆಗ್ತೀವೋ ಅದು ಒಳ್ಳೇದು ಅಂತ ಹೇಳಿದಾಗ ಎಲ್ಲರೂ ಸೇರಿ ಅವತ್ತು ಆಶ್ರಯ ಫೌಂಡೇಶನ್ ಹುಟ್ಟಾಕೋರು. ಕೃಷ್ಣಾರೆಡ್ಡಿ, ನೀಲಕಂಠಯ್ಯವರು ಎಲ್ಲರೂ ಆಶ್ರಯ ಫೌಂಡೇಶನ್ ಹುಟ್ಟಾಕಿ 7,000 ರೂಪಾಯಿ ಅಲ್ಲೇ ಕಲೆಕ್ಟ್ ಆಯಿತು. ಅಲ್ಲಿಂದ ಪ್ರಾರಂಭ ಆಗಿದ್ದು 13 ವರ್ಷದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಅವ್ರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಅವ್ರಿಗೆ ಏನು ಕಷ್ಟ ಇದೆಯೋ ಅದು ಪರಿಹಾರ ಆಗಿರ್ಬೋದು ಮಾಡಿದ್ರು. ಕೃಷ್ಣಾರೆಡ್ಡಿ ಅವರು ಮೊದಲು ಏನು ಮಾಡ್ತಿದ್ರು ಅಂದರೆ ಆರ್ಟ್ ಆಫ್ ಲಿವಿಂಗ್ ಬಂದರು, ಕ್ರಿಯಾ ಮಾಡ್ತಾಯಿದ್ರು. ಆದರೆ ಅವರ ಬದ್ಧತೆಗೆ ಎಲ್ಲ ಇನ್ನೊಂದ್ಸರಿ ಚಪ್ಪಾಳೆ ಹೊಡಿಬೇಕು. ಅವರ ಕಮಿಟ್ಮೆಂಟ್ ಇದೆಯಲ್ಲ, ಯಾರು ನಾನು ನೋಡಿದ್ದು ತುಂಬ ಜನ ನೋಡಿಲ್ಲ ನಾನು. ಕಮಿಟ್ಮೆಂಟ್ ಅಂದರೆ ಮಾಡಬೇಕಂದ್ರೆ ಕೆಲಸ ಮಾಡೇ ಮಾಡಬೇಕನ್ನೋ ಕಮಿಟ್ಮೆಂಟ್ ಇದೆಯಲ್ಲ, ಅದು ಭಾಳ ಒಳ್ಳೆ ಗುಣ ಇದೆ ಅವ್ರ ಹತ್ರ. ಅದು ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೇನು ಅನಿಸ್ತೇನೋ, ಬರೀ ಫ್ಯಾಕ್ಟ್ರಿಗೆ ಹೋಗೋದು, ಮನೆಗೆ ಹೋಗೋದು, ಫ್ಯಾಕ್ಟ್ರಿಯಿಂದ ಮನೆಗೆ, ಸಂಸಾರ ಫ್ಯಾಕ್ಟ್ರಿ ಇಷ್ಟೇ ಇತ್ತು. ನಗ್ತಾನೂ ಇರಲಿಲ್ಲ. ಅವ್ರ ಮಗಳಿಗೆ ಅವತ್ತು ಕೇಳಿದೆ ನಾನು, ಡಾಕ್ಟ್ರು, ಏನಮ್ಮ ನಿಮ್ಮ ತಂದೆ ನಗದೇ ಇಲ್ವಲ್ಲ ಅಂದರೆ, ಅಯ್ಯೋ ಇವಾಗನ ಪರವಾಗಿಲ್ಲ ಸಾರ್, ನಿಮ್ಮ ಜೊತೆ ಸೇರಿದ್ಮೇಲೆ ಮುಂಚೆ ಅದು ನಗ್ತಾ ಇರಲಿಲ್ಲ ಅಂತ ಅವ್ರು ಹೇಳಿದ್ರು. ಅವರು ಅಷ್ಟೇ ಹೋಗ್ತಾ ಇದ್ರು ಪಾಪ. ಅದೇನಾಯಿತು ಏನೋ, ಎಲ್ಲರದ್ದು ಸೇರ್ಕೊಂಡು ಸವಾಸದಲ್ಲಿ ಅವರು ಏನೋ ಸೇವೆ ಮಾಡಬೇಕಂತ ಅವರು ಯೋಗ ಹೇಳ್ಕೊಡೋಕ್ಕೆ, ಆಮೇಲೆ ಈ ಥರ ಆಶ್ರಯ ಫೌಂಡೇಶನ್ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಸ್ಕೂಲ್ಗಳಿಗೆಲ್ಲ ಅವರೇ ಹೋಗಿ ನಮ್ಮ ಆಟಕ್ಕೆ ಇದು ಎಲ್ಲ ಕಲಿಕಾ ಸಾಮಗ್ರಿ ಎಲ್ಲ ಮಾಡಿ ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಇದು ಈ ಥರ ಪ್ರಾರಂಭ ಆಗಿದ್ದು. ಆಮೇಲೆ ನೀಲಕಂಠಯ್ಯನವರು ಅಷ್ಟೇ ತುಂಬ ಸೇವೆ ಮಾಡ್ತಾರೆ. ನೀಲಕಂಠ ನಿಮ್ಗೆಲ್ಲರಿಗೂ ಗೊತ್ತು, ನನಗಿನ್ನ ಚೆನ್ನಾಗಿ ಅವರೇ ನಿಮ್ಗೆ ಗೊತ್ತು. ಅವರು ನಮ್ಮ ಆರ್ಟ್ ಆಫ್ ಲಿವಿಂಗಲ್ಲಿ ನಮ್ಮ ಜೊತೆ ಇದ್ದವ್ರು ಫಸ್ಟು. ಆಮೇಲೆ ಹರೀಶ್ ರೆಡ್ಡಿ ಅವರು ಅಷ್ಟೇ, ಅವ್ರೂರಲ್ಲೂ ಸ್ಕೂಲಲ್ಲಿ ತುಂಬ ಕೆಲಸ ಮಾಡ್ತಾರೆ. ಅವರು ಇದೇ ಥರ ಕಲಿಕಾ ಸಾಮಗ್ರಿ ಎಲ್ಲ ಕೊಡ್ತಾರೆ. ಆಮೇಲೆ ಕಾರ್ಯಕ್ರಮಗಳು ಎಲ್ಲಿಯಾದರೂ ಅವರು ಸಹಾಯ ಮಾಡ್ತಾರೆ ಅವರು. ಆಮೇಲೆ ತುಕಾರಾಮ್ ಇರ್ಬೋದು, ದಂಡೋತಿ ಅವರಿದ್ದಾರೆ, ಎಷ್ಟೊಂದು ಜನ ನಮ್ಮ ಆರ್ಟ್ ಆಫ್ ಲಿವಿಂಗ್ ಎಷ್ಟೊಂದು ಜನ ಇದ್ದಾರೆ. ಇವರೆಲ್ಲ ಆಶ್ರಯ ಫೌಂಡೇಶನ್, ಆರ್ಟ್ ಆಫ್ ಲಿವಿಂಗ್ ಬೇರೆ ಬೇರೆ ಅಲ್ಲ, ಇದು ಬೇರೆ ಬೇರೆ ಅಲ್ಲ, ಎಲ್ಲರೂ ಒಂದೇ. ಏನಪ್ಪ ಅಂದರೆ ಮಕ್ಕಳಿಗ ನಮ್ಮ ರಾಮಚಂದ್ರ ಅವರು ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಲ್ವಾ. ಎಷ್ಟು ನಿಮಿಷ ಇದೆ ಸರ್? ಇನ್ನು 4 ಇದೆಯಾ? ಇದೆ, ಇನ್ನೂ ಇದೆಯಾ 4? ಪರವಾಗಿಲ್ಲ. ಓಕೆ 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 ಆಯಿತು.
ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ತಂದೆ ತಾಯಿಗಳು ಗಾರ್ಮೆಂಟ್ ಕಳಿಸ್ತಾರೆ. ಗಾರ್ಮೆಂಟಲ್ಲಿ ಗಾರ್ಮೆಂಟಲ್ಲಿ ವಿಶೇಷ, ಮನೆ ಹತ್ರ ಬಸ್ ಬಂದು ಬಸ್ ಹಾಕೋದು, ಡ್ರೆಸ್ ಹಾಕೋದು ಅಷ್ಟೇ ವಿಶೇಷ. ಇವತ್ತು ನಮ್ಮ ಸರ್ಕಾರಿ ಸ್ಕೂಲಲ್ಲಿ ಈ ಮಕ್ಕಳು ಓದಿದಾರಲ್ಲ, ನಮ್ಮ ತಟ್ಟನಹಳ್ಳಿ ಸರ್ಕಾರಿ ಸ್ಕೂಲಲ್ಲಿ ಇಲ್ಲೆಲ್ಲ ಇಷ್ಟೊತ್ತು ಮಾಡಿದ್ರೆ ನಿಮ್ಗೆಲ್ಲ ಏನ್ ಅನಿಸ್ತು ನಿಮ್ಗೆಲ್ಲ? ಖುಷಿ ಆಯ್ತಾ ಇಲ್ವಾ? ಆ ಥರ ಆದಷ್ಟು ಸರ್ಕಾರಿ ಸ್ಕೂಲ್ಗಳು ಉಳಿಸ್ಬೇಕು. ನೋಡಿ, ಇವತ್ತು ನಮ್ಮ ಕೃಷ್ಣಾರೆಡ್ಡಿ ತಟ್ಟನಹಳ್ಳಿ ಎಲ್ಲರೂ ಸೇರಿ ಈ ತಟ್ಟನಹಳ್ಳಿ ಗ್ರಾಮದ ಸ್ಕೂಲ್ ಮಕ್ಕಳಿಗೆ ಏನು ಬೇಕೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಥರ ನಮ್ಮ ಉಪಾಧ್ಯಾಯರು, ತಟ್ಟನಹಳ್ಳಿ ಸ್ಕೂಲಲ್ಲಿ ಇರ್ತಂಥ ಉಪಾಧ್ಯಾಯರು, ಸುನೀತಾ ಮೇಡಮ್ ಒಂದು ಟೀಮು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲ ಅಷ್ಟೇ ಪೇರೆಂಟ್ಸ್ಗೆ ಹೇಳೋದು, ಸರ್ಕಾರಿ ಸ್ಕೂಲಿಗೆ ಸೇರಿಸಿ, ಒಳ್ಳೆ ಇದಿರ್ತದೆ. ಇವತ್ತು ಸರ್ಕಾರಿ ಸ್ಕೂಲಲ್ಲಿ ನಾವೆಲ್ಲ ಓದಿದ್ದೀವಿ, ನಾವೆಲ್ಲರೂ ಏನು ಹೆಂಗೆ ಯಾವ ಥರ ಏನಾಗಿದ್ದೀವಿ ಅಂತ ಎಲ್ರಿಗೂ ನಿಮಗೆಲ್ಲ ಗೊತ್ತಿದೆ. ಗ್ರಾಮದವ್ರಿಗೆ ಸರ್ಕಾರಿ ಸ್ಕೂಲ್ಗೆ ಅತಿ ಹೆಚ್ಚು ಸಹಾಯ ಮಾಡೋರು ಈಚೆ ಬರಬೇಕು. ಯಾಕೆ ಅಂತಂದರೆ ನಾವು ಯಾರಿಗಾನ 50,000 ರೂಪಾಯಿ ದುಡ್ಡು ಕೊಟ್ಟರೆ ಅವ್ರು ಅದರಲ್ಲಿ ಬದುಕ್ತಾರೋ ಇಲ್ಲ ಸಾಯಂಕಾಲ ಖರ್ಚು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ವಿದ್ಯಾಭ್ಯಾಸಕ್ಕೆ 10 ರೂಪಾಯಿ ಪೆನ್ ತಗೊಟ್ರೆ ಅವರು ಲೈಫ್ ಲಾಂಗು ಆ ವಿದ್ಯೆ ಏನಾದರೂ 10 ರೂಪಾಯಿ ಪೆನ್ನಲ್ಲಿ 1% ವಿದ್ಯೆ ಅಂಟಿದ್ರೆ ಅದು ಅವ್ರ ಜೀವನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಶಾಲೆಯ ಟ್ರಸ್ಟು ಎಲ್ಲ ಸದಸ್ಯರು, ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅವರು, ರಾಮಚಂದ್ರಪ್ಪನವರು, ನಮ್ಮ ಅಣ್ಣನ ರಾಜಣ್ಣವರು, ವೇಣುಗೋಪಾಲ್ ಅವರು, ನಮ್ಮ ಹರೀಶ್ ರೆಡ್ಡಿ ಅವರು ಬಂದಿದ್ದಾರೆ. ಇನ್ನೂ ಎಲ್ಲ ಇಲ್ಲಿ ಯಾರೂ ಹೆಸರುಗಳು ಗೊತ್ತಿಲ್ಲದೆ ಹೇಳ್ತಾ ಇಲ್ಲ, ಅನ್ಯಾಯ ಭಾವಿಸಬಾರ್ದು. ಇದಕ್ಕೆ ಈ ಟ್ರಸ್ಟ್ಗೆ ಸಹಕರಿಸಿದಂಥ ಎಲ್ರಿಗೂ ನಾನು ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದೇ ಥರ ಟ್ರಸ್ಟಲ್ಲಿ ಎಲ್ಲರೂ ಸಹಕಾರ ಕೊಡಲಿ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಎಲ್ಲ ಪಕ್ಕದಲ್ಲಿ ಒಳ್ಳೆ ಕೆಲಸಕ್ಕೆ ಸಹಕಾರ ಮಾಡಿ, ಏನೇ ಇರ್ಬೋದು, ಏನೇ ಭಿನ್ನಾಭಿಪ್ರಾಯಗಳು, ಏನು ಭಿನ್ನಾಭಿಪ್ರಾಯಗಳಿಲ್ಲ, ನಮಗೂ ಯಾರಿಗೂ ಏನು ಭಿನ್ನಾಭಿಪ್ರಾಯಗಳಿಲ್ಲ. ಅದು ಮನಸ್ಸು ಮಾಡಬೇಕು. ಅವರೆಲ್ಲ ಮನಸ್ಸು ಮಾಡಿ, ಊರಿನವರೆಲ್ಲ ಮನಸ್ಸು ಮಾಡಿದ್ರೆ ಅತ್ಯಂತ ಕಡು ಬಡವರು ಖಾಸಗಿ ಶಾಲೆಗೆ ಸಮಾನಾಂತರವಾಗಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಯಾವುದೇ ನಯಾ ಪೈಸೆ ಖರ್ಚಿಲ್ಲದಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಅದಕ್ಕೆಲ್ಲ ನಾವು ಸಹಾಯ ಮಾಡ್ತೇವೆ. ಅದಕ್ಕೆ ಬೈರೇಗೌಡರು ಅದಕ್ಕೆ ಆನ್ಸರ್ ಮಾಡಲೇಬೇಕೀಗ ಈ ವೇದಿಕೆಯ ಮುಖಾಂತರ. ಏನು ಮಾಡ್ತೀರಾ ಶಾಲೆಗೆ ಮಾಡೋದಕ್ಕೆ, ನೀವೇನೆಲ್ಲ ಸ್ಟೆಪ್ಸ್ ತಗೊಳ್ತೀರಾ ಈ ಮುಖಾಂತರ ಹೇಳಲೇಬೇಕಾಗುತ್ತೆ. ಈಗ ಹೇಳ್ತಾರೆ ಅವರು, ಅದು ಹೇಳಿದ್ರೆ ನೆರವೇರುತ್ತೆ, ನಮ್ಮೂರ ಶಾಲೆ ಆಗುತ್ತೆ. ಅದ್ರಲ್ಲಿ ನೀವು ಕೇಳಬೇಕಾಗಿದ್ದೇನಿರಲಿಲ್ಲ. ಇಷ್ಟೊಂದು ಸ್ಕೂಲ್ ಆಗಿರೋದು ಮೇಜರಾಗಿ ನಿಮ್ಮದೇ ಪ್ರಾಬ್ಲಮ್ ಐತೆ. ನೀವು ನನ್ನ ಮಾತು ಕೇಳಲ್ಲ, ನಾವು ನಿನ್ನ ಮಾತು ಕೇಳಲ್ಲ. ಅದನ್ನ ನೀವು ಮಾಡಿದ್ರೆ ದೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರಾಮಪ್ಪ ಅಂದರೆ ರಾಮಚಂದ್ರಪ್ಪನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ವಂಡರ್ಫುಲ್ ಶೋ ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಆ್ಯಂಡ್ ಕೀಪ್ ಇಟ್ ಅಪ್ ಅಂದರೆ ಇದೇ ಥರ ಮಾಡಿ, ಇನ್ನೂ ಉತ್ತಮವಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಸಮಾಜ ಅದು ಡಿಪೆಂಡ್ ಆಗಿರೋದು ಓನ್ಲಿ ಸ್ಕೂಲ್ಸ್ ಚೆನ್ನಾಗಿದ್ರೆ ಸೊಸೈಟಿ ಚೆನ್ನಾಗಿರುತ್ತೆ. ಯೂನಿವರ್ಸಿಟಿ ಇಂಪಾರ್ಟೆಂಟ್ ಅಲ್ಲ, ಫೌಂಡೇಶನ್ ಪ್ರೈಮರಿ ಸ್ಕೂಲ್ ಇಂಪಾರ್ಟೆಂಟು. Citizenship, brotherhood, equality. ಸಿಟಿಜನ್ಶಿಪ್, ಅಣ್ಣ ತಮ್ಮಂದರು ಚೆನ್ನಾಗಿರೋದು, ಈಕ್ವಾಲಿಟಿ ಸಮಾನತೆ, ಇದು ಸಮಾಜದಲ್ಲಿ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಕಲಿಬೇಕಾದ್ರೆ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ, ಅದು ಎಸ್ಪೆಷಲಿ ಪ್ರೈಮರಿ ಸ್ಕೂಲಲ್ಲೇ ಸ್ಟಾರ್ಟ್ ಆಗಬೇಕು. ಅದನ್ನ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ಹೀಗೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಗಂಡು ಮಕ್ಕಳು 1ನೇ ವರ್ಷದಿಂದ 15ನೇ ವರ್ಷದವರೆಗೂ ಈಕ್ವಲ್ ಆಗಿ ಅದನ್ನ ಕಲಿತು ಇದೇ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಿದ್ದು ಎಷ್ಟೋ ಜನ ಏನೇನೋ ಹೇಳ್ತಾರೆ, ಅದು ದೊಡ್ಡ ಮಾತು. ಇಂಪಾರ್ಟೆಂಟ್ ಈಸ್ ಪ್ರೈಮರಿ ಸ್ಕೂಲ್ ಅಂತ ಹೇಳ್ತಾ ಇದ್ದಾರೆ.
1ನೇ ತರಗತಿಯಿಂದ 15ನೇ ವರ್ಷದವರೆಗೂ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಸಿಟಿಜನ್ ಅಂದ್ರೆ ನಾಗರಿಕ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. equality that the citizens do not enjoy. ಸಮಾನತೆ ಇಲ್ಲ ಅಂದ್ರೆ ನಮ್ಮ ನಾಗರಿಕರು ಸಂತೋಷವಾಗಿರೋದಕ್ಕಾಗೋದಿಲ್ಲ, ಅವ್ರ ಬದುಕು ಚೆನ್ನಾಗಿರೋದಿಲ್ಲ. ಅದಕ್ಕೆ ಸಮಾನತೆ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. All big talk, very big talk. ಸುಮ್ಮನೆ ಜನ ದೊಡ್ಡದಾಗಿ ಮಾತಾಡ್ತಾರೆ, ಬಟ್ ಸಮಾನತೆ ಅನ್ನೋದು ವೆರಿ ಇಂಪಾರ್ಟೆಂಟು. And the rich people will go to good institutions. ಈ The rich people will go to big institutions abroad. ಹಣ ಇದ್ದವರು ದೊಡ್ಡ ಸ್ಕೂಲ್ಗಳಿಗೆ ಹೋಗ್ತಾರೆ, ಹೊರದೇಶಕ್ಕೆ ಹೋಗ್ತಾರೆ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಈ ಬಡ ಮಕ್ಕಳು ಸ್ವಲ್ಪ ಹಣ ಇಲ್ದವರು ಇದು 3rd ಕ್ಲಾಸ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅದು ತುಂಬಾ ನೋವಾಗುತ್ತೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ದೇಶದಲ್ಲಿ ಯಾರ ಕೈಯಲ್ಲಿ ಪವರ್ ಇದೆಯೋ ಅವರು ಸಮಾನತೆಗೆ ಅವರು ಮರ್ಯಾದೆನೇ ಕೊಡ್ತಾ ಇಲ್ಲ. ಅವ್ರು Equality is not only in schools. ಈಕ್ವಾಲಿಟಿ ನಾವು ನೋಡ್ಬೇಕಾದ್ರೆ ಓನ್ಲಿ ಸ್ಕೂಲ್ಗಳಲ್ಲಿ, ಅದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಮಕ್ಕಳಲ್ಲಿ ಸಮಾನತೆ, ಈಕ್ವಾಲಿಟಿ, ಫ್ರೆಂಡ್ಶಿಪ್ ಎಲ್ಲ ನೋಡ್ಬೋದು. Rich people and poor people study together in the same school. ರಿಚ್ ಪೀಪಲ್ ಅಂಡ್ ಪೂರ್ ಪೀಪಲ್ ಎಲ್ಲ ಒಂದೇ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ರು ಈ ಸಮಾನತೆ ಅನ್ನೋದು ಕಾಣ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. The French Revolution spoke of liberty, fraternity and equality. ಫ್ರೆಂಚ್ ಅಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಆಯ್ತಂತೆ. ಆ ರೆವಲ್ಯೂಷನ್ ಆದ್ಮೇಲೆನೆ ಅಲ್ಲಿ ಈಕ್ವಾಲಿಟಿ, ಸಮಾನತೆ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗಿದ್ದು. The equality came about in France. In France, it didn't come in the rest of Europe. It didn't come in the rest of Europe. ಈಕ್ವಾಲಿಟಿ ಇವತ್ತು ನಾವು ನೋಡ್ಬೇಕಾದ್ರೆ ಫ್ರಾನ್ಸ್ ದೇಶದಲ್ಲಿ ಇದೆಯಂತೆ, ಒಂದೇ ಸಮಾನತೆ ಅನ್ನೋದು ಇದೆಯಂತೆ. And the equality came in the school. ಆ ಸ್ಕೂಲ್ಗಳಲ್ಲೂ ಸಮಾನತೆ, ಈಕ್ವಾಲಿಟಿ ಅನ್ನೋದು ಫ್ರಾನ್ಸ್ ಸ್ಕೂಲ್ಗಳಲ್ಲಿ ಕಾಣಬಹುದಂತೆ. The government abolished all private and religious schools. ಆ ಫ್ರಾನ್ಸ್ ಅಲ್ಲಿ ಗವರ್ನಮೆಂಟೇ ಅಬಾಲಿಷ್ ಮಾಡ್ಬಿಟ್ಟಿದೆ ಅಂತೆ ಪ್ರೈವೇಟ್ ಸ್ಕೂಲ್ಗಳು ಎಲ್ರಿಗೂ ಒಂದೇ ಸ್ಕೂಲು. Private and religious schools were abolished. ಪ್ರೈವೇಟ್ ಸ್ಕೂಲ್ಸು ಆಮೇಲೆ ಧಾರ್ಮಿಕ ಸ್ಕೂಲ್ಗಳು ಎಲ್ಲನ್ನೂ ಅಬಾಲಿಷ್ ಮಾಡ್ಬಿಟ್ಟಿದೆ, ಕ್ಲೋಸ್ ಮಾಡ್ಬಿಟ್ಟಿದೆ. ಓನ್ಲಿ ಗವರ್ನಮೆಂಟ್ ಸ್ಕೂಲ್ಸ್ ಮಾತ್ರ ಇರೋದು ಎಲ್ರಿಗೂ. And people who had to attend within certain range, within certain kilometers. ಫ್ರಾನ್ಸ್ ಅಲ್ಲಿ ನಮ್ ತರ ಕಾನ್ವೆಂಟ್ ಸ್ಕೂಲ್ಗಳು ಬಂದು ದೂರ ಯಾರು ಹೋಗಿ ಸ್ಟಡಿ ಮಾಡ್ತಾ ಇಲ್ಲ. ಈ ವಿಲೇಜ್ ಅಲ್ಲಿ ಸ್ಟಡಿ ಮಾಡ್ಬೇಕಂದ್ರೆ ಆ ವಿಲೇಜ್ ಅಲ್ಲಿ ಇರೋ ಗವರ್ಮೆಂಟ್ ಸ್ಕೂಲಲ್ಲೇ ಎಲ್ಲರೂ ಸ್ಟಡಿ ಮಾಡ್ಬೇಕು, ದೂರ ಹೋಗಂಗಿಲ್ಲ. ರಿಚ್ ಮ್ಯಾನ್ ಆಗ್ಲಿ, ಪೂರ್ ಮ್ಯಾನ್ ಆಗ್ಲಿ, ಮಿಡ್ಲ್ ಕ್ಲಾಸ್ ಮ್ಯಾನ್ ಆಗ್ಲಿ ಅದೇ ಸ್ಕೂಲಲ್ಲಿ ಓದ್ಬೇಕು. ಫ್ರಾನ್ಸ್ ಅಲ್ಲಿ ಆ ಸಿಸ್ಟಮ್ ಇದೆಯಂತೆ. ಅದು ಆ ತರ ಮಾಡಿರೋದ್ರಿಂದ ಎಲ್ಲರಲ್ಲೂ ಒಂದು ಈಕ್ವಾಲಿಟಿ ಕಾಣ್ತಾ ಇದೆ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ, ಸಮಾನತೆ ಅನ್ನೋದು ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫ್ರಾನ್ಸಿನ ಜನತೆ ಪ್ರಜೆಗಳೇ ಫೋರ್ಸ್ ಆಗ್ತಾ ಇದಾರಂತೆ, ಇನ್ನು ಗೌರ್ಮೆಂಟ್ ಸ್ಕೂಲ್ನ ಇನ್ನೂ ಇಂಪ್ರೂವ್ ಮಾಡಿ, ಚೆನ್ನಾಗಿ ಮಾಡಿ. ಗೌರ್ಮೆಂಟ್ ಸ್ಕೂಲ್ಸ್ ಪ್ರೈವೇಟ್ ಸ್ಕೂಲ್ಸ್ ಗಳಿಗಿಂತ ತುಂಬಾ ಚೆನ್ನಾಗಿದೆಯಂತೆ ಅಲ್ಲಿ. ಅದರಿಂದ ಅಲ್ಲಿ ರೆವಲ್ಯೂಷನ್ ಮಾಡಿ ಎಜುಕೇಶನ್ಗೋಸ್ಕರ ಇವತ್ತು ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡಿದ್ರಿಂದ ಅಲ್ಲೊಂದು ಈಕ್ವಾಲಿಟಿ, ಸಮಾನತೆ ಅನ್ನೋದು ಮಾಡ್ತಾ ಇದ್ದಾರೆ. ಅವರು ಅನೇಕ ದಿನಗಳಿಂದ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳು ವಿದ್ಯಾದಾನ, ವಸ್ತ್ರದಾನ, ಔಷಧಿ ದಾನ, ಗೋದಾನ, ಭೂದಾನ, ಕನಕದಾನ. ಪ್ರಾಜ್ಞರು ಹೇಳ್ತಾರೆ, ದಾನಗಳಲ್ಲಿ ಅತಿ ಸದ್ದು ಗದ್ದಲ ಮಾಡಬೇಡಿ ಸಭದೊಳಗ, ಸದ್ದು ಗದ್ದಲ ಮಾಡಬೇಡಿ ಸಭದೊಳಗ. ಸಣ್ಣ ಹುಡುಗರು ನಾವು ಗದ್ದಲಕ್ಕೆ ಹೆದರುವವರು, ಸಣ್ಣ ಹುಡುಗರು ನಾವು ಗದ್ದಲಕ್ಕೆ ಹೆದರುವವರು. ಸದ್ದು ಗದ್ದಲ ಮಾಡಬೇಡಿ ಸಭದೊಳಗ.
ಪ್ರಾಜ್ಞರು ಹೇಳ್ತಾರೆ ಅನ್ನದಾನ ಮಹಾಶ್ರೇಷ್ಠ ಅಂತ ಹೇಳಿ. ಯಾಕೆ ಅಂತಂದ್ರೆ ಬೇರೆ ಎಲ್ಲ ದಾನಗಳನ್ನ ಮಾಡಿದಾಗ ನಿಮಗೆ ಇನ್ನೂ ಬೇಕು ಬೇಕು ಅಂತ ಅನ್ಸುತ್ತೆ, ಆದ್ರೆ ಅನ್ನದಾನ ನೀವು ಹೊಟ್ಟೆ ತುಂಬಿದ ನಂತರ ಸಾಕಪ್ಪ ಅಂತ ಹೇಳ್ತೀರಿ. ಆದ್ರೆ ನನ್ನ ಮನಸ್ಸಿನಲ್ಲಿದೆ, ಇವೆಲ್ಲ ದಾನಗಳಿಗಿಂತ ವಿದ್ಯಾದಾನ ತುಂಬಾ ಶ್ರೇಷ್ಠವಾದದ್ದು. ಬೇರೆ ಎಲ್ಲ ದಾನಗಳು ಅಲ್ಲಿಗೆ ನಿಂತು ಹೋದ್ರೆ ವಿದ್ಯಾದಾನ ಕೊನೆಯ ತನಕ ಬರುತ್ತೆ. ಒಂದು ಮನುಷ್ಯನಾಗುವುದು ಆತನ ಗಾತ್ರದಿಂದಲ್ಲ, ಆತ ಧರಿಸಿದಂತಹ ದಿರಿಸುಗಳಿಂದಲ್ಲ, ಆತ ಕಟ್ಟಿದ ಕೋಟೆ ಕೊತ್ತರಗಳಿಂದಲ್ಲ, ಆತನ ವಿನಯ, ವಿದ್ಯೆ ಹಾಗೂ ಆಚಾರ ವಿಚಾರ ಇವುಗಳಿಂದ ಮನುಷ್ಯನಾಗಲಿಕ್ಕೆ ಸಾಧ್ಯ ಆಗ್ತಾನೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಕಡು ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಅಂದ್ರೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಇಲ್ಲಿ ಸ್ಥಾವರ ಅಂತ ಹೇಳಿದ್ರೆ ಈ ಕೋಟೆ ಕೊತ್ತರಗಳು, ನಾವು ಕಟ್ಟಿದಂತ ಅರಮನೆಗಳು, ಇವೆಲ್ಲವೂ ಕಾಲಗರ್ಭದಲ್ಲಿ ಅಸ್ತಂಗತವಾಗಿ ಹೋಗುತ್ತೆ. ಆದ್ರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಗಳಿಸಿದಂತ ಯಾವ ಒಂದು ಹೆಸರಿದೆ, ಯಾವ ಒಂದು ಮಾಡಿದಂತ ಒಳ್ಳೆ ಕಾರ್ಯಕ್ರಮ ಇದೆ, ಅದು ಜಂಗಮ. ಅದು ತಲತಲಾಂತರವರೆಗೂ ಹಾಗೆ ಉಳಿದು ಬರ್ತದೆ ಅಂತ ಹೇಳುವಂಥದ್ದು ಬಸವಣ್ಣನವರ ಹಿಂದೆ ಹೇಳಿರುವಂಥದ್ದು. ಈ ವಿದ್ಯಾಕ್ಷೇತ್ರದಲ್ಲಿ ಈಗಾಗಲೇ ಹಿರಿಯರು ಎಲ್ಲ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆ, ಆದ್ರೆ ಆ ಪ್ರಜೆಯನ್ನ ರೂಪಿಸುವಂಥದ್ದು ಶಿಕ್ಷಕ ವೃಂದದವರು. ಹಾಗಾಗಿ ದೇಶದ ಭವಿಷ್ಯ ನಿಂತಿರುವಂಥದ್ದು ಶಿಕ್ಷಕರ ಕೈಯಲ್ಲಿದೆ. ನಾನು ಒಂದು ದೃಷ್ಟಾಂತ ಕೊಡ್ತೇನೆ. ನಾನು ದಕ್ಷಿಣ ಕನ್ನಡ ಮೂಲದವರು, ಕುಂದಾಪುರದವರು. ಅಲ್ಲಿನ ಶಿಕ್ಷಕರ ವೃಂದದವರು ಎಷ್ಟು ಮಟ್ಟಿನ ಶ್ರಮ ವಹಿಸ್ತಾರೆ ಅಂತಂದ್ರೆ, ಈಗ ಇದು ಜುಲೈ ತಿಂಗಳು, PUC ಎಕ್ಸಾಮ್. ಯಾಕೆ ಈ ವರ್ಷ ಏನು ನಿಮ್ಮೂರಲ್ಲಿ ಮಾಡಲ್ವಾ ಅಂತ ನಾನು ಆನಂತರ ಎಚ್ಚೆತ್ತುಕೊಂಡು ನಮ್ಮ ಜನರಲ್ ಮ್ಯಾನೇಜರ್ ಪ್ರಸ್ತಾವನೆ ಇಟ್ಟಾಗ ಅನೇಕ ಅದಕ್ಕೆ ಪ್ರೊಸೀಜರ್ಸ್ ಇದೆ. ಸುಮ್ಮನೆ ಅಲ್ಲಿಂದ ಅನುದಾನ ನಮಗೆ ಬರೋದಿಲ್ಲ. ಎಲ್ಲ ಪ್ರೊಸೀಜರನ್ನು ಪೂರ್ತಿ ಮಾಡಿ ಕೊಟ್ಟಾಗ ಅವರು ತುಂಬ ಸಂತೋಷ, ಎಷ್ಟು ಬ್ಯುಸಿಯಲ್ಲಿ ಕೂಡ ಸಂತೋಷದಿಂದ ನಮಗೆ ಒಂದು ನೆರವನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರು ಈಗ ಹೋಗಬೇಕಾದ ಕಾರಣ ಅವರಿಗೆ ನಮ್ಮ ತಟ್ನಳ್ಳಿಯ ಪರವಾಗಿ, ಟ್ರಸ್ಟ್ನ ಪರವಾಗಿ ಧನ್ಯವಾದ ಹೇಳ್ತಾ ಅವರಿಗೆ ದಯವಿಟ್ಟು ಏನ್ ಮಾಡ್ಬೋದು. ಯಾಕೆಂದ್ರೆ ನಾನು ಇದೇ ಊರಿನಲ್ಲಿ ಹುಟ್ಟಿ ಇದೇ ಶಾಲೆಯಲ್ಲಿ ಓದಿ ಇವತ್ತಿನ ದಿವಸ ನಾನು ಬೆಂಗಳೂರಲ್ಲಿದ್ದೀನಿ. ನನಗೆ 83 ವರ್ಷ. ಈಗ ಇತ್ತೀಚೆಗೆ ನಮ್ಮ ಶ್ರೀಮತಿಯವರು ನಿಧನ ಹೊಂದಿದ್ರು. ಅವ್ರನ್ನ ಇದೇ ಊರಿನ ನಮ್ಮ ಸ್ವಂತ ಜಾಗದಲ್ಲೇ ಕ್ರಮೇಶನ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರ ಮೆಮೋರಿಯಲ್ ಟ್ರಸ್ಟ್ ಅಂತ ಮಾಡಿ ಈ ಶಾಲೆಗೆ ಒಂದು ನನ್ನ ಸಣ್ಣ ಕಿರಿಕಾಣಿಕೆ 1 ಲಕ್ಷ ರೂಪಾಯಿನ ಬಿಟ್ಟು ಈ ಮಕ್ಕಳಿಗೆ ಪ್ರತಿ ವರ್ಷ ಮೆರಿಟೆಡ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಒಂದು ಇದನ್ನು ನಾನು ಮತ್ತು ನಮ್ಮ ಮಕ್ಕಳು ಡಿಸೈಡ್ ಮಾಡಿ ಈಗ ಸ್ಟಾರ್ಟ್ ವಿತ್ 1 ಲಕ್ಷ ರೂಪಾಯಿನ ಈ ಟ್ರಸ್ಟ್ಗೆ ನಾನು ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡ್ತೀನಿ. ಚೆಕ್ ಆಗಲಿ, ಅದು ಬ್ಯಾಂಕ್ ಟ್ರಾನ್ಸ್ಫರ್ ಆಗಲಿ ಮಾಡ್ತೇನೆ. ಆಮೇಲೆ ತಿರುಗಿ ಪ್ರತಿ ವರ್ಷ ಕೂಡ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ. ಅದಕ್ಕೆ ಇನ್ನೂ ಹೆಚ್ಚಿನ ಅಮೌಂಟ್ನ ಹಾಕ್ತಾ ಮೆಮೋರಿಯಲ್ ಫಂಡನ್ನು
ಬೆಳಿಬೇಕು, ಹಾಗೆ ಬೆಳ್ಕೊಂಡು ಹೋಗ್ತಾ ಇರಬೇಕು. ನಿಮ್ಮ ಟ್ರಸ್ಟ್ನಲ್ಲೇ ಇರುತ್ತೆ ಆ ದುಡ್ಡು. ಬಟ್ ಆದರೆ ನಮ್ಮ ಶ್ರೀಮತಿ ಪಾರ್ವತಮ್ಮ ನಾರಾಯಣಗೌಡ ಮೆಮೋರಿಯಲ್ ಟ್ರಸ್ಟ್ ಅನ್ನೋ ಹೆಸರಿನಲ್ಲಿ ಆ ಸ್ಕಾಲರ್ಶಿಪ್ ಫಂಡನ್ನು ನೀವು ಇಡಬೇಕಾಗುತ್ತೆ. ನಾನು ಅದನ್ನು ನನ್ನ ಲೆಟರ್ನಲ್ಲಿ ಬರೀತೇನೆ. ಲೆಟರ್ನಲ್ಲಿ ಬರೆದುಬಿಟ್ಟು ನಿಮಗೆ ಗೈಡೆನ್ಸ್ ಕೊಡ್ತೇನೆ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಆ ಫಂಡನ್ನು ಈ ತಕ್ಷಣಕ್ಕೆ 1 ಲಕ್ಷ ರೂಪಾಯಿ ಇರ್ಬೋದು, ವರ್ಷ ವರ್ಷ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ತೀವಿ. ಬಟ್ ನೀವು ಅದರ ಇಂಟ್ರೆಸ್ಟ್ ಮಾತ್ರ ನಿಮ್ಮ SB ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಮಕ್ಕಳಿಗೆ ಯಾರು ಮೆರಿಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ನೀವು ವಿನಿಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಸೊ ಇದು ನನ್ನ ಸಣ್ಣ ಕಿರುಕಾಣಿಕೆ. ದಯವಿಟ್ಟು ನೀವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಇನ್ನೂ ನಮ್ಮ ಕಡೆಯಿಂದ ಆಗ್ಬೋದು ಅನ್ನೋದು ಯೋಚನೆ ಮಾಡಿ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿಕ್ಕೆ ನಾನು ಶಾಲೆಯಲ್ಲಿ 1ನೇ ತರಗತಿಯಿಂದ 1ನೇ ತರಗತಿಯಿಂದ 5ನೇ ತರಗತಿವರೆಗೆ 5ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ ನಾವು ಮುಂದಿನ ದಿನಗಳಲ್ಲಿ ಉತ್ತಮ ವಿದ್ಯಾವಂತರಾಗಿ ನಮ್ಮ ಶಾಲೆಗೆ ಹಳ್ಳಿಗೆ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಕೀರ್ತಿಯನ್ನು ತರುತ್ತೇವೆ ಎಂದು ಈ ಮೂಲಕ ಆಶ್ವಾಸನೆಯನ್ನು ಕೊಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಏನು ಓದಿದ್ದೀವಿ, ಒಳ್ಳೆ ಹೆಸರು ತಗೊಂಡಿದ್ದೀವಪ್ಪ. ನಾವು ಮುಂದಕ್ಕೆ ಇನ್ನೂ ಚೆನ್ನಾಗಿ ಓದಿ ನಮ್ಮ ತಂದೆ ತಾಯಿಗೆ, ನಮ್ಮ ದೇಶಕ್ಕೆ ಮತ್ತು ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ತರಬೇಕು. ಮಾಡ್ತೀರಾ ನೀವೆಲ್ಲ? ಬದ್ಧತೆ ಇದೆಯಾ? ಕಮಿಟ್ಮೆಂಟ್ ಇಟ್ಕೋತೀರಾ? ಆಮೇಲೆ ನೀವು ದೊಡ್ಡವರಾದ್ಮೇಲೆ ಇದೇ ಥರ ಜನಕ್ಕೆ ಸಹಾಯ ಮಾಡಬೇಕು. ಯಾರಿಗಾಗಲ್ಲ ಅವರು ಮಾಡ್ತೀರಾ? ತಟ್ನಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಆಸರೆ ಫೌಂಡೇಶನ್ನ ಒಂದು ಸಂಸ್ಥೆ ಇದು. ಇದರ ವತಿಯಿಂದ ಇವತ್ತು ತಟ್ನಳ್ಳಿಯಲ್ಲಿ 5 ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಬೆಳಗ್ಗೆಯಿಂದ. ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗಿದೆ, ಅತಿ ಹೆಚ್ಚು ಅಂಕ ಗಳಿಸಿದವ್ರಿಗೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ರೈನ್ ಕೋಟು ವಿತರಣೆ ಆಗಿದೆ. ಮಳೆಗಾಲದಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ, ಅವ್ರ ಕಲಿಕೆಗೆ ತೊಂದರೆ ಆಗಬಾರ್ದು ಅಂತ ರೈನ್ ಕೋಟ್ ವಿತರಣೆ ಆಗಿದೆ. ಇವೆಲ್ಲ ಕಾರ್ಯಕ್ರಮಗಳು, ಇದೆಲ್ಲ ಆಸರೆ ಫೌಂಡೇಶನ್ನು ಮತ್ತು ತಟ್ನಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟಿಂದ ಇವೆಲ್ಲ ಬೆಳಗ್ಗೆಯಿಂದ ಕಾರ್ಯಕ್ರಮ ಆಯಿತು. ಮತ್ತು ಶಾಲಾ ಮಕ್ಕಳೆಲ್ಲ ಭಾಳ ಉತ್ಸಾಹದಿಂದ, ಸಂತೋಷದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಬೆಳಗ್ಗೆಯಿಂದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಏನಪ್ಪ, ಎಲ್ಲ ಮಹಾಜನಗಳಲ್ಲಿ ನಾವು ಕೇಳ್ಕೊಳ್ಳೋದಂದರೆ ಎಲ್ಲರೂ ಯೋಗ ಮಾಡಿ, ಧ್ಯಾನ ಮಾಡಿ, ಸುದರ್ಶನ ಕ್ರಿಯೆ ಮಾಡಿ ಮತ್ತು ಬಡ ಜನಗಳ ಸೇವೆಯನ್ನು ಮಾಡಿ ನೀವು ಆರೋಗ್ಯವಾಗಿರಿ, ಸಮಾಜವನ್ನು ಆರೋಗ್ಯವಾಗಿಡಿ ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮತ್ತು ತಟ್ನಳ್ಳಿಯಲ್ಲಿ ಒಂದು ಸ್ಕೂಲ್ ಆಗಬೇಕಾಗಿದೆ, ಸ್ಕೂಲ್ ಕಟ್ಟಡ ಆಗಬೇಕಾಗಿದೆ ಹೊಸದಾಗಿ. ಅದನ್ನು ಎಲ್ಲ ಆನೇಕಲ್ ಜನತೆ ಎಲ್ಲ ಸಹಯೋಗ ಮಾಡಬೇಕು, ಎಲ್ಲ ಮಾಡಿ ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಬೇಕು ತಟ್ನಳ್ಳಿಯಲ್ಲಿ ಅಂತ ತಮ್ಮಲ್ಲಿ ಆಸರೆ ಫೌಂಡೇಶನ್ ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ಶಾಲಾ ಅಭಿವೃದ್ಧಿ ಟ್ರಸ್ಟಿನ ವತಿಯಿಂದ ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಕಲಿಕಾ ಸಾಮಗ್ರಿಗಳು, ಪ್ರತಿಭಾ ಪುರಸ್ಕಾರ ಮತ್ತು ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇವೆ. ನಮ್ಮೂರಿನ ಶಾಲೆಯಲ್ಲದೆ ಅಕ್ಕಪಕ್ಕದ ಹಳ್ಳಿಗಳ ಶಾಲೆಗಳಿಗೆ
ನಾವು ಕಲಿಕಾ ಸಾಮಗ್ರಿಗಳನ್ನು ತರಿಸಿದ್ದೇವೆ. 4 ಶಾಲೆಯ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದ ಕಲಿಕಾ ಸಾಮಗ್ರಿಗಳು, 81 ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಇವೆಲ್ಲವನ್ನು ವಿತರಿಸಿದ್ದೇವೆ. ಯಾಕೆ ಒಂದು ರೀತಿಯ ಕಲಿಕಾ ಸಾಮಗ್ರಿಗಳನ್ನಾಗಲಿ ಸಮವಸ್ತ್ರನಾಗಲಿ ನೀಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬೇರೆಯ ಊರಿನವರಿಗೂ ಇನ್ಸ್ಪಿರೇಷನ್ ಆಗಿ ಎಲ್ಲ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮೂರಿನ ಶಾಲೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೇವಲ 3 ವಿದ್ಯಾರ್ಥಿಗಳ ಶಾಲೆಯಾಗಿ ಮುಚ್ಚುವಂಥ ಸ್ಥಿತಿಯನ್ನು ತಲುಪಿದ ಕಾರಣಕ್ಕೆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಪೂರ್ಣ ಪ್ರಮಾಣದ ಸಹಕಾರ ನೀಡಿದಾಗ ಇಂದು 41 ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಶಾಲೆಗಳಿಗೆ ಈ ಒಂದು ಸೇವೆಯನ್ನು ವಿಸ್ತಾರ ಮಾಡ್ತೇವೆ ಅಂತ ಹೇಳ್ತಾ, ನನ್ನ ಒಂದು ಮನವಿ ಟಿ ವಿಯ ಮುಖಾಂತರ ಎಲ್ಲರಿಗೆ ಏನು ಹೇಳಿದ್ರೆ, ಇದೇ ರೀತಿಯಾಗಿ ಎಲ್ಲ ಊರಿನಲ್ಲೂ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸಂಘವನ್ನು ರಚನೆ ಮಾಡಿ ಸರ್ಕಾರದ ಸವಲತ್ತುಗಳಿಗೆ ಕಾಯದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ ಪಕ್ಷದಲ್ಲಿ ಅತ್ಯಂತ ಕಡು ಬಡವರು ವಿದ್ಯಾಭ್ಯಾಸದಿಂದ ವಂಚಿತರಾಗದೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ ಅನ್ನುವ ಒಂದು ಆಸೆ ನನ್ನದಾಗಿದೆ. ಅದೆಲ್ಲ ಮಾಡ್ತಾರೆ ಅನ್ನುವ ಒಂದು ಈ ಮುಖಾಂತರ ನನ್ನ ಕಳಕಳಿಯ ಮನವಿ ಏನೆಂದರೆ, ಪ್ರತಿಯೊಂದು ಊರಿನಲ್ಲೂ ಈ ರೀತಿಯ ಸಂಘಗಳನ್ನು ರಚನೆ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವ ಒಂದು ಸಂದೇಶವನ್ನು ನಾನು ನಿಮ್ಮ ಟಿ ವಿಯ ಮುಖಾಂತರ ಆನೇಕಲ್ ತಾಲೂಕಿನ ರಾಜ್ಯದ ಎಲ್ಲ ಊರುಗಳ ಹಳೆ ವಿದ್ಯಾರ್ಥಿಗಳಿಗೆ ನಾನು ಸಂದೇಶವನ್ನು ಈ ಮೂಲಕ ರವಾನಿಸ್ತಾ ಇದ್ದೇನೆ. ಶೈ ಎಲ್ಲ ತಟ್ನಹಳ್ಳಿಯಲ್ಲಿರುವ ಗ್ರಾಮಸ್ಥರಿಗೆ ಹಾಗೂ ತಾಲೂಕಿನ ಎಲ್ಲ ಜನಗಳಿಗೆ ಏನು ತಿಳಿಸುವುದೇನೆಂದರೆ, ನಮ್ಮ ತಟ್ನಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓನ್ಲಿ 4 ಮಕ್ಕಳು ಆಗಿದ್ದಾಗ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ತಟ್ಟನಹಳ್ಳಿ ಸ್ಕೂಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಮಾಡಿ ಈಗ 41 ಜನ ಮಕ್ಕಳಾಗಿದ್ದಾರೆ. ಟ್ರಸ್ಟ್ ವತಿಯಿಂದ ಅವ್ರಿಗೆ ಏನು ಬೇಕೋ ಎಲ್ಲ ಸೌಕರ್ಯವನ್ನು ಕೊಟ್ಟು ಅವರಿಗೆ ಉತ್ತೇಜನವನ್ನು ಕೊಟ್ಟು ನಾವು ನೋಡ್ಕೊಂಡು ಹೋಗ್ತಾ ಇದ್ದೀರಿ. ಅದೇ ಥರ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಎಲ್ಲರೂ ಇದೇ ಥರ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ರಿಗೂ ಕೇಳ್ಕೊಳ್ತೀನಿ. ಹಾಗೆ ನಾನು ಹೇಳೋದೇನೆಂದರೆ, ವಿದ್ಯೆ ಒಂದಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಈ ದಿನ ನಮ್ಮ ಒಂದು ಫಂಕ್ಷನ್ಗೆ ಅಕ್ಬರ್ ಮೀರ್ಜಾ ಖಲೀಲಿ ಅವರು ಬಂದಿದ್ದರು. ಅವರು ದಿವಾನ್ ಸರ್ ಮೀರ್ಜಾ ಇಸ್ಮಾಯಿಲ್ ಅವರ ಮೊಮ್ಮಗ. ಇವರು ಅಕ್ಬರ್ ಮೀರ್ಜಾ ಖಲೀಲಿಯವರು ಇಂಡಿಯನ್ ಅಂಬಾಸಿಡರ್ ಆಗಿ ಸುಮಾರು ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಇಂಡಿಯನ್ ಅಂಬಾಸಿಡರ್ ಆಗಿದ್ದಾಗ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರು ರಿಟೈರ್ಡ್ ಆಗಬೇಕಾದ್ರೆ PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅಂದರೆ ಇವ್ರ ಸರ್ವೀಸಲ್ಲಿ 10 ಪ್ರಧಾನಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಈಗ 10 ಪ್ರಧಾನಮಂತ್ರಿಗಳು ಈ ಲೋಕದಲ್ಲಿಲ್ಲ, ಎಲ್ಲ ಇಹಲೋಕ ತ್ಯಜಿಸಿದ್ದಾರೆ. ಬಟ್ ಆದ್ರೂ ಇವರು ಅಕ್ಬರ್ ಮೀರ್ಜಾ ಖಲೀಲಿ ಅನ್ನೋರು ಇನ್ನೂ ಬದುಕಿದ್ದಾರೆ. ಅವ್ರಿಗೆ ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ರೂ ಆಕ್ಸಿಜನ್ ಹಾಕ್ಕೊಂಡು ರೀಸಸ್ಗೆ ಪೈಪ್ ಹಾಕ್ಕೊಂಡು ಅವರು ಬಂದು ನಮ್ಮ ಸ್ಕೂಲ್ ಅಟೆಂಡ್ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಸರ್ಕಾರಿ ಶಾಲೆಗಳ ಮೇಲೆ ಅಂತ ನೀವೇ ಊಹಿಸ್ಕೋಬೇಕು. ಆದುದರಿಂದ ನಾನು ಇನ್ನು ಮತ್ತೊಮ್ಮೆ ಕೇಳ್ಕೊಳ್ಳೋದು, ಎಲ್ಲ ಊರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅವ್ರಿಗೇನು ಬೇಕೋ ಸೌಕರ್ಯ ಕೊಡಿ. ಮಕ್ಕಳು ಒಳ್ಳೆ ಇದಾಗ್ತಾರೆ. ಯಾವುದೇ ಹಳ್ಳಿಗೂ ಕಾನ್ವೆಂಟು ವ್ಯಾನ್ಗಳು ಬಂದಂಗೆ ನೋಡ್ಕೊಳ್ಳಿ. ನಿಮ್ಮೂರಲ್ಲಿ ನೀವು ಒಳ್ಳೆ ಎನ್ಕರೇಜ್ಮೆಂಟು, ಒಳ್ಳೆ ಶಿಕ್ಷಣ ಕೊಟ್ಟರೆ ಯಾರೂ ಔಟ್ಸೈಡ್ ಯಾರೂ ಹೋಗೋದಿಲ್ಲ. ಅದರಿಂದ ಎಲ್ಲ ಊರುಗಳಲ್ಲೂ ಇದೇ ಥರ ನೋಡ್ಕೋಬೇಕಾಗಿ ನಾನು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಬೆಳೆಸ್ತೀರಿ, ಉಳಿಸ್ತೀರಿ ಅಂತ ನನ್ನ 2 ಮಾತನ್ನು ಮುಗಿಸ್ತೀನಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಟ್ನಹಳ್ಳಿಯ ಮುಖ್ಯ ಶಿಕ್ಷಕಿಯಾಗಿ 20ನೇ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ 2007-8ನೇ ಸಾಲಿನಲ್ಲಿ 4 ಮಕ್ಕಳು ವಿದ್ಯಾರ್ಥಿಗಳು ಅಭ್ಯಸಿಸುತ್ತಿದ್ದು, ಈ ಒಂದು ಇನ್ನೇನು ಅಧೋಗತಿಗೆ ಹೋಗ್ತಾ ಇದೆ ಸರ್ಕಾರಿ ಶಾಲೆ ಅಂದ್ಕೊಂಡು ನಮ್ಮ ಹಳೆಯ ವಿದ್ಯಾರ್ಥಿನೂ ಹೌದು, ಈಗ ನಮ್ಮ ಶಾಲೆಯ ಟ್ರಸ್ಟಿ ಏನಿದ್ದಾರೆ ಕೃಷ್ಣರೆಡ್ಡಿ ಸರು ಒಮ್ಮೆ ಶಾಲೆಗೆ ವಿಸಿಟ್ ಕೊಟ್ಟರು. ಆಗ ನೋಡಿದರೆ ಬರೀ 4 ವಿದ್ಯಾರ್ಥಿಗಳು ಅಭ್ಯಸಿಸ್ತಿದ್ದು. ಯಾಕೆ ಅಂತ ಕೇಳಿದಾಗ ಎಲ್ಲರಿಗೂ ಇಂಗ್ಲೀಷ್ ವ್ಯಾಮೋಹ
ಮತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಅಂತ ಅನಿಸ್ಕೊಂಡ್ರು. ಇದಕ್ಕೇನು ಇದು ಅಂದಾಗ ಇಂಗ್ಲೀಷ್ ಟೀಚರ್ನ ಅವಶ್ಯಕತೆ ಇದೆ ಅಂತ ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡಿ 2017-18ನೇ ಸಾಲಿನಲ್ಲಿ ಕೃಷ್ಣಾರೆಡ್ಡಿ ಸರ್ ಒಂದು ಟ್ರಸ್ಟ್ ಮಾಡಿಕೊಂಡ್ರು. 14 ಜನಗಳು ಒಳಗೊಂಡ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ನಿಂದ ಅವಧಿಯಿಂದ ಇಂಗ್ಲೀಷ್ ಟೀಚರ್ನ ಅಪಾಯಿಂಟ್ ಮಾಡಿ LKG ಪ್ರಾರಂಭಿಸಿದರು. ಆ ವರ್ಷವೇ 4 ಇದ್ದಿದ್ದು ವಿದ್ಯಾರ್ಥಿಗಳ ಸಂಖ್ಯೆ 27 ಆಯಿತು. ಕೊರೋನಾ ಇದ್ದಿದ್ದರಿಂದ ಖಾಸಗಿ ಶಾಲೆಗಳು ಕೂಡ ನಮ್ಮ ಶಾಲೆಗೆ ಹೆಚ್ಚಿನದಾಗಿ ದಾಖಲಾತಿ ಹೊಂದಿ ನಮ್ಮ ಶಾಲೆ 26 ಮಕ್ಕಳಿಗೆ ಆಯಿತು 2018-19ನೇ ಸಾಲಿಗೆ. ಅಲ್ಲಿಂದ ಇಲ್ಲಿವರೆಗೆ ಅವರ ನಿರಂತರ ಶ್ರಮದ ಅನುಭವ ಮತ್ತು ಇಂಗ್ಲೀಷ್ ಟೀಚರ್ನ ಕೊಟ್ಟಿರೋ ಅನುಭವದ ಆಧಾರದ ಮೇಲೆ ನಮ್ಮ ಶಾಲೆ ಹಾಗೆ 2017ರಲ್ಲಿ 4 ಇದ್ದಿದ್ದು ಇಂದು 2026-27ನೇ ಸಾಲಿನಲ್ಲಿ 41 ವಿದ್ಯಾರ್ಥಿಗಳು ಅಂದರೆ LKGಯಿಂದ 5th ಸ್ಟ್ಯಾಂಡರ್ಡ್ವರೆಗೂ 41 ವಿದ್ಯಾರ್ಥಿಗಳು ಅಭ್ಯಸಿಸುತ್ತಿದ್ದು ಇಡೀ ನಮ್ಮ ಮಾಯಸಂದ್ರ ಕ್ಲಸ್ಟರಲ್ಲೇ ಅತಿ ಹೆಚ್ಚು ದಾಖಲಾಗಿರುವ ಸಂಖ್ಯೆ ನಮ್ಮ ಶಾಲೆಯದಾಗಿದೆ ಸರ್.